ಕರವೀರ ಮಾಹಿತಿ ಮಾಲಿಕೆ 2024ರ 46ನೇ ಸಂಚಿಕೆಯಲ್ಲಿ ನಾವಿದ್ದೇವೆ. ಕಳೆದ ವರ್ಷ ಏಪ್ರಿಲ್ 24ರಲ್ಲಿ ಪ್ರಾರಂಭವಾದಂತಹ ಈ ಮಾಲಿಕೆಯಲ್ಲಿ ಕೇವಲ 3 ಹಬ್ಬ ಹರಿದಿನಗಳ ಕಾರಣದಿಂದಾಗಿ ರಜೆ ಮಾಡಿದ್ದೇವೆ ಹೊರತು ಅದಿಲ್ಲದಿದ್ದಲ್ಲಿ ನಿರಂತರವಾಗಿ ಈ ಮಾಲಿಕೆಯನ್ನು ನಡೆಸಿಕೊಂಡು ಬರ್ತಾ ಇದ್ದೇವೆ. ಸುಮಾರು 1 ವರ್ಷಕ್ಕೆ ನಾವು ಬರ್ತಾ ಇದ್ದೇವೆ. ಇವತ್ತು 46ನೇ ಸಂಚಿಕೆ. ಈ ತಿಂಗಳು ಇನ್ನೂ 3 ಸಂಚಿಕೆಗಳಿದ್ದಾವೆ. ಅದರೆಲ್ಲರಲ್ಲೂ ನೀವು ಪಾಲ್ಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಷಯ ಅನಿಯಂತ್ರಿತ ಠೇವಣಿ ನಿಷೇಧ ಕಾಯ್ದೆ ಅಥವಾ ಬ್ಯಾನಿಂಗ್ ಆಫ್ ಅನ್ರೆಗ್ಯುಲೇಟೆಡ್ ಡೆಪಾಸಿಟ್ ಸ್ಕೀಮ್ಸ್, ಅದ್ರ ಬಗ್ಗೆ ನಾವು ಏನು ಅಂತೇಳಿ ಒಂದಿಷ್ಟು ತಿಳ್ಕೊಳ್ಳೋಣ. ಸ್ನೇಹಿತರೆ, ಹಿಂದಿನ ಅವಧಿಯಲ್ಲಿ ಒಮ್ಮೆ ಪ್ರಸ್ತಾಪ ಮಾಡಿದಾಗ ಇದ್ರ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ನೀಡಬೇಕಾಗತ್ತೆ ಸರ್, ನಮಗೆ ಅನ್ವಯಿಸುತ್ತಾ ಅಂತೇಳಿ. ಯಾಕೆಂದ್ರೆ ಹಿಂದಿನ ಅವಧಿಯಲ್ಲಿ ತಮಗೆಲ್ಲರಿಗೂ ಗೊತ್ತಿದೆ, MFIಗಳ ಬಗ್ಗೆ, ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಬಗ್ಗೆ ಇರುವಂತಹ ಅಧ್ಯಾದೇಶದ ಬಗ್ಗೆ ಚರ್ಚೆ ಮಾಡಿದ್ವಿ. ಆಗ ಅನಿಯಂತ್ರಿತ ಠೇವಣಿ ನಿಷೇಧ ಕಾಯ್ದೆ ಕೂಡ ನಮಗೆ ಅನ್ವಯಿಸುತ್ತೆ ಅಂತ ಹೇಳಿದಾಗ ನನ್ನ ಒಬ್ಬ ಸನ್ಮಿತ್ರರು ಹಾಗಾದ್ರೆ ಅದ್ರ ಬಗ್ಗೆನೂ ಹೇಳಿ ಸರ್ ಅಂತ ಹೇಳಿದ್ರು. ಇದಲ್ಲದೆ ಇವತ್ತು ಮುಂದಿನ ಭಾಗದಲ್ಲಿ ನಾನು ಪ್ರಸ್ತುತ ಪಡಿಸ್ತೇನೆ. ಕೇವಲ ಅನಿಯಂತ್ರಿತ ಠೇವಣಿ ನಿಷೇಧ ಕಾಯ್ದೆ ಮಾತ್ರವಲ್ಲ, ಬೇರೆ ಬೇರೆ ಕಾಯ್ದೆಗಳು ಕೂಡ ನಮಗೆ ಅನ್ವಯಿಸುತ್ತೆ. ಅದ್ರ ಬಗ್ಗೆನೂ ತಿಳುವಳಿಕೆ ಹೊಂದುವಂಥದ್ದು ನಮ್ಗೆ ಅವಶ್ಯಕತೆ ಇದೆ. ಅದನ್ನ ಹೇಳ್ತಾ ಇವತ್ತು ಅನಿಯಂತ್ರಿತ ಠೇವಣಿ ಯೋಜನೆಗಳ ನಿಷೇಧ ಕಾಯ್ದೆ 2019, ಬ್ಯಾನಿಂಗ್ ಆಫ್ ಅನ್ರೆಗ್ಯುಲೇಟೆಡ್ ಡೆಪಾಸಿಟ್ ಸ್ಕೀಮ್ಸ್ ಆಕ್ಟ್, ಅದ್ರ ಬಗ್ಗೆ ತಿಳ್ಕೊಳ್ಳೋಣ, ಒಂದಿಷ್ಟು ಪರಿಚಯ ಮಾಡ್ಕೊಳ್ಳೋಣ, ಅದ್ರ ಪರಿಣಾಮ ಏನಾಗತ್ತೆ ಅಂತ ತಿಳ್ಕೊಳ್ಳೋಣ, ಅದಕ್ಕೆ ನಾವು ಏನ್ ಪರಿಹಾರವನ್ನ ಪಡ್ಕೊಳ್ಬಹುದು ಅಂತ ತಿಳ್ಕೊಳ್ಳೋಣ. ಪೀಠಿಕೆಯಾಗಿ ಯಾಕೆ ಈ ಬಡ್ಸ್ ಆಕ್ಟ್ ಬಂತು ಅಥವಾ ಇದರ ಹಿನ್ನೆಲೆ ಏನು ಅನ್ನೋದು ತಿಳ್ಕೊಳ್ಬೇಕಾಗತ್ತೆ. ಮೊದಲನೇದಾಗಿ ತಮಗೆಲ್ಲರಿಗೂ ಗೊತ್ತಿದ್ದಂಗೆ ಹಣಕಾಸು ಕ್ಷೇತ್ರದಲ್ಲಿ, ಫೈನಾನ್ಷಿಯಲ್ ಫೀಲ್ಡ್ ಅಲ್ಲಿ ಸಿಕ್ಕಾಪಟ್ಟೆ ವಂಚನೆಗಳ ಪ್ರಕರಣಗಳು ಆಗಿವೆ. ಮೇಲಿಂದ ಮೇಲೆ ವಂಚನೆ ಪ್ರಕರಣಗಳು ಕೇಳಿ ಬರ್ತಾ ಇದೆ. ದಿನನಿತ್ಯ ದೈನಂದಿನ ರೀತಿಯಲ್ಲಿ ನಾವು ನೋಡ್ತಾ ಇದ್ದೀವಿ. ಟಿವಿನಲ್ಲಿ ಮತ್ತು ಇತರೆ ಮಾಧ್ಯಮಗಳಲ್ಲಿ ನಮಗೆ ವಂಚನೆಗಳ ಪ್ರಕರಣಗಳ ಬಗ್ಗೆ, ಅದು ಸಾವಿರಾರು ಕೋಟಿ ರೂಪಾಯಿಗಳ ವಂಚನೆಗಳ ಪ್ರಕರಣಗಳ ಬಗ್ಗೆ ಮಾಹಿತಿಗಳು ಬರ್ತಾ ಇದೆ, ಹೆಚ್ಚಾಗ್ತಾ ಇದೆ. ಆ ರೀತಿ ವಂಚನೆ ಪ್ರಕರಣ ಆದಾಗ ಸರ್ಕಾರ ಏನ್ ಮಾಡ್ತಾ ಇದೆ ಅಂತ ಕೇಳಿದ್ರೆ, ಅದರ ನಿಯಂತ್ರಣಾಧಿಕಾರಿಗಳು ಮತ್ತು ಸರ್ಕಾರ ಅಸಹಾಯಕತೆಯನ್ನ, ಹೆಲ್ಪ್ಲೆಸ್ನೆಸ್ ತೋರಿಸ್ತಾ ಇದ್ದಾರೆ. ನಾವೇನು ಮಾಡಕ್ಕಾಗಲ್ಲ, ಯಾಕೆಂದ್ರೆ ಅದು ನಮ್ಮ ಪರಿಧಿಗೆ ಬರೋದಿಲ್ಲ, ನಮ್ಮ ಕಾನೂನಿನ ಅಡಿಯಲ್ಲಿ ಬರೋದಿಲ್ಲ, ಅಥವಾ ನಮ್ಮ ಹಿಡಿತದಲ್ಲಿ ಬರೋದಿಲ್ಲ. ಇದರಿಂದ ಏನಾಗ್ತಾ ಇದೆ, ಈ ರೀತಿ ಹಣಕಾಸು ವಂಚನೆಗಳ ಪ್ರಕರಣಗಳಿಂದ ಏನಾಗ್ತಾ ಇದೆ ಅಂದ್ರೆ ಮಧ್ಯಮ ಮತ್ತು ಕೆಳವರ್ಗದ ಜನತೆಗೆ ಮೋಸ ಆಗ್ತಾ ಇದೆ. ಉನ್ನತ ವರ್ಗದವರಿಗೆ ಮೋಸ ಹೆಚ್ಚಾಗ್ತಾ ಇಲ್ಲ, ಯಾಕೆಂದ್ರೆ ಅವರು ಅಂತಹ ಸಂಸ್ಥೆಗಳಲ್ಲಿ ಹೂಡಿಕೆ ಮಾಡೋದಿಲ್ಲ. ಮಧ್ಯಮ ಮತ್ತು ಕೆಳವರ್ಗದವರಿಗೆ ಜನತೆಗೆ ಮೋಸ ಆಗ್ತಾ ಇದೆ. ಆರ್ಥಿಕ ಸಂಸ್ಥೆಗಳ ಮೇಲೆ ದುಷ್ಪರಿಣಾಮ ಆಗತ್ತೆ. ಒಂದು ಸಂಸ್ಥೆಯಲ್ಲಿ ಆ ರೀತಿ ಆಗಿದೆ ಕೂಡ ಎಲ್ಲ ಸಂಸ್ಥೆಗಳನ್ನು, ಆರ್ಥಿಕ ಸಂಸ್ಥೆಗಳನ್ನು ಸಂಶಯಾತ್ಮಕ ದೃಷ್ಟಿಯಿಂದ ನೋಡುವಂತಹ ಮನಸ್ಥಿತಿ ಎಲ್ಲರಲ್ಲೂ ಬರ್ತದೆ. ಹಾಗಾದ್ರೆ ನಾವು ಯಾರು ಸೇಫ್ ಯಾರು ಸೇಫ್ ಅಲ್ಲ ಅನ್ನೋದ್ರ ಬಗ್ಗೆ ಚರ್ಚೆಗಳಾಗತ್ತೆ. ನಮ್ಮ ಅನೇಕ ಸಂಸ್ಥೆಗಳಲ್ಲಿ ನಮ್ಮಲ್ಲಿ ನಾವು ಸುಸ್ಥಿತಿಯಲ್ಲಿ ಇದ್ರೂ ಕೂಡ ಬೇರೆ ಒಂದು ಸಂಸ್ಥೆಯಲ್ಲಿ ಆಗಿರುವಂತಹ ಅನಾಹುತ ಅಥವಾ ದುರ್ವ್ಯವಹಾರ ಅಥವಾ ವಂಚನೆಗಳ ಪ್ರಕರಣಗಳಿಂದಾಗಿ ನಮ್ಮ ಸಂಸ್ಥೆಯಿಂದ ಠೇವಣಿಗಳನ್ನು ಹಿಂಪಡಿಲಿಕ್ಕೆ ಜನ ಬರ್ತಾರೆ. ಹಾಗಾಗಿ ನಮ್ಮ ಆರ್ಥಿಕ ಸಂಸ್ಥೆಗಳಲ್ಲಿ ಅದರ ಮೇಲೆ ದುಷ್ಪರಿಣಾಮ ಆಗ್ತಾ ಇದೆ. ದೇಶದ ಆರ್ಥಿಕ ಹಿತಕ್ಕೆ ಧಕ್ಕೆ ಆಗ್ತಾ ಇದೆ. ಟೋಟಲಿ ಭ್ರಷ್ಟಾಚಾರಗಳನ್ನು ನೋಡಿದಾಗ ದೇಶದ ಆರ್ಥಿಕತೆ ಮೇಲೆ ಕೂಡ ಪರಿಣಾಮ ಆಗತ್ತೆ. ಎಲ್ಲೋ ಒಂದು ಕಡೆ ಈ ರೀತಿ ಆಯ್ತು ಅಂದ್ ಕೂಡ ಬೇರೆ ಕಡೆ ಅದು ತನ್ನ ಪರಿಣಾಮವನ್ನು ಬೀರುತ್ತೆ. ಷೇರು ಮಾರ್ಕೆಟ್ ಇರ್ಬೋದು ಅಥವಾ ಇತರೆ ಫೈನಾನ್ಷಿಯಲ್ ಮಾರ್ಕೆಟ್ ನಲ್ಲಿ ಅದರ ಎಫೆಕ್ಟ್ ಕಾಣ್ತಾ ಇದೆ. ಹಾಗಾಗಿ ದೇಶದ ಆರ್ಥಿಕ ಹಿತಕ್ಕೂ ಕೂಡ ಧಕ್ಕೆ ಆಗ್ತಾ ಇದೆ. ಉದಾಹರಣೆಯಾಗಿ ಕಳೆದ 10-15 ವರ್ಷಗಳಿಂದ ನಡೆದಿರುವಂತಹ ಕೆಲವೊಂದು ಉದಾಹರಣೆಗಳನ್ನು ತಗೊಳ್ತಾ ಬರೋಣ. ತಾವೆಲ್ಲರೂ ಕೇಳಿದಿರಿ ಶಾರದಾ ಚಿಟ್ ಫಂಡ್ ಹಗರಣ. ಎಷ್ಟು ಸಾವಿರ ಕೋಟಿ? ನಮಗೆ ಅಧಿಕೃತವಾದ ಮಾಹಿತಿ ಇರುವಂತದ್ದು 66,895 ಕೋಟಿ. ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ, ಒಂದು ಹಗರಣದಲ್ಲಿ ಅಧಿಕೃತವಾಗಿ ಗೊತ್ತಾಗಿರುವಂತದ್ದು 66,895 ಕೋಟಿ. ಸಹಾರಾ ಗ್ರೂಪ್ ವಂಚನೆ ಸರಿ ಸುಮಾರು 36,000 ಕೋಟಿ. PACL ಯೋಜನೆ
ಪಿಯರ್ಲೆಸ್ ಅಂತ ಏನೋ ಒಂದು ಇದಿದೆ, PACL ಯೋಜನೆ ಅಂತಾರೆ, 45,000 ಕೋಟಿ ರೂಪಾಯಿ. ಅದರ ನಂತರ ತಮಿಳುನಾಡಿಂದ ವರದಿಯಾದಂತಹ ಅನುಭವ್ ಪ್ಲಾಂಟೇಶನ್ಸ್, ನಾವು ಪ್ಲಾಂಟೇಶನ್ಸ್ ಮಾಡ್ತೀವಿ, ನಿಮಗೆ ನಿಮ್ಮ ಹೆಸರಿನಲ್ಲಿ ಇದನ್ನ ಲ್ಯಾಂಡ್ ಅನ್ನ, ಭೂಮಿಯನ್ನು ಖರೀದಿ ಮಾಡ್ತೀವಿ, ಅದರಲ್ಲಿ ತೇಗ ಅಥವಾ ಹೊನ್ನೆ ಅಥವಾ ಒಳ್ಳೊಳ್ಳೆ ಅಥವಾ ಶ್ರೀಗಂಧದ ಮರಗಳನ್ನು ನೆಡ್ತೀವಿ, ಅದರಿಂದ ನಿಮಗೆ ಇಂತಿಂತ ಲಾಭ ಆಗತ್ತೆ, 20 ವರ್ಷದಲ್ಲಿ ನೀವು ಹೂಡಿಕೆ ಮಾಡಿದ 100 ಪಟ್ಟು ನಿಮ್ಗೆ ಸಿಗ್ತದೆ, 7 ವರ್ಷಕ್ಕೆ ಈಲ್ಡ್ ಸಿಗತ್ತೆ. ಈ ರೀತಿ ಎಲ್ಲ ಹೇಳಿ ಅನುಭವ್ ಪ್ಲಾಂಟೇಶನ್ಸ್ನವರು ಸರಿಸುಮಾರು 40,000 ಕೋಟಿ ರೂಪಾಯಿಗಳನ್ನ ವಂಚನೆ ಮಾಡಿದ್ದಾರೆ. ನಮ್ಮ ರಾಜ್ಯದ್ದೇ IMA ಹಗರಣ ಸುಮಾರು 4,000 ಕೋಟಿ. ಈಗ ಅದು ಕೂಡ ಮುನ್ನೆಲೆಗೆ ಬಂದಿದೆ, ಅದು ಕೂಡ ಎನ್ಕ್ವೈರಿ ಆಗ್ತಾ ಇದೆ. ಇದಲ್ಲದೆ ಅನೇಕ ಚೈನ್ ಮಾರ್ಕೆಟಿಂಗ್ ಸಂಸ್ಥೆಗಳಿರ್ಬೋದು, ಆಮ್ವೆ, ಹರ್ಬಲ್ ಲೈಫ್ ಇತ್ಯಾದಿ, ಅವುಗಳು ಕೂಡ ಅನಿಯಂತ್ರಿತ ಠೇವಣಿ ಯೋಜನೆಗಳ ಬರ್ತದೆ ಅಥವಾ ಸಾರ್ವಜನಿಕ ವಂಚನೆಯ ಕೇಸ್ಗಳಾಗ್ತದೆ. ಈ ತರ ವಂಚನೆಗಳ ಕೇಸ್ ಆಗ್ಲಿಕ್ಕೆ ಅಥವಾ ಪ್ರಕರಣಗಳು ಮುನ್ನೆಲೆಗೆ ಬರ್ಲಿಕ್ಕೆ ಅಥವಾ ಪ್ರಕರಣಗಳು ಘಟಿಸೋದಕ್ಕೆ ಕಾರಣ ಏನು ಸ್ನೇಹಿತರೆ? ಕಾರಣಗಳು ಏನು ಅಂದ್ರೆ, ಒಂದು, ಬೇಗ ಬೇಗ ದುಡ್ಡು ಮಾಡ್ಕೊಳ್ಬೇಕು, ವಂಚನೆ ಮಾಡಬೇಕು ಅನ್ನೋ ದುರಾಸೆಯ ವಂಚಕರು. ಯಾರ್ಯಾರು ನಾನು ಹಿಂದಿನ ಇದ್ರಲ್ಲಿ ತೋರಿಸಿದ್ದೀನೋ ಅವರೆಲ್ಲರೂ ವಂಚಕರು. ಯಾಕೆಂದ್ರೆ ಅವರು ಠೇವಣಿಯನ್ನು ಪಡೆದು ಗೊತ್ತಿದೆ ಅವರಿಗೆ ತಾವು ಮೋಸ ಮಾಡ್ಲಿಕ್ಕೆ ಹೊರಟಿದೀವಿ ಅಂತ ಮೋಸ ಮಾಡಿ ಹೋದಂತವ್ರು. ಅದ್ರ ಜೊತೆಗೆ ವಂಚಕರ ಜೊತೆಗೆ ನಿರ್ಲಜ್ಜೆ ಅನೀತಿಯುಕ್ತ ದಲ್ಲಾಳಿಗಳು ಕಮಿಷನ್ ಆಸೆಗೋಸ್ಕರ ನಿಮಗೆ 2% ಕಮಿಷನ್ ಕೊಡ್ತೀವಿ, 3% ಕಮಿಷನ್ ಕೊಡ್ತೀವಿ, 5% ಕಮಿಷನ್ ಕೊಡ್ತೀವಿ, ನಮಗೆ ಠೇವಣಿ ಸಂಗ್ರಹ ಮಾಡ್ಕೊಡಿ ಅಂತ ಹೇಳಿದಾಗ ಕಮಿಷನ್ ಆಸೆಗೋಸ್ಕರ ನಮ್ಮ ಸ್ನೇಹಿತರನ್ನ, ನಮ್ಮ ಹಿತೈಷಿಗಳನ್ನ, ನಮ್ಮ ಬಂಧುಗಳನ್ನ ಆ ರೀತಿಯ ಆಮಿಷಗಳಿಗೆ ಒಳಪಟ್ಟಂತೆ ನಾವು ಠೇವಣಿಗಳನ್ನು ಸಂಗ್ರಹಿಸಿ ಅಂತಹ ಕಂಪನಿಗಳಿಗೆ ಕೊಟ್ಟು ಆ ಕಂಪನಿಗಳು ಬಾಗಿಲು ಹಾಕಿದಾಗ ನಾವು ಊರು ಬಿಡುವಂತ ಪರಿಸ್ಥಿತಿ. ಅನೇಕ ಕಮಿಷನ್ ಏಜೆಂಟ್ಗಳು ಊರು ಬಿಟ್ಟಿದ್ದಾರೆ. ಕೇವಲ ಕಮಿಷನ್ ಆಸೆಗೋಸ್ಕರ ಅವ್ರು ಮಾಡಿರುವಂತ ಕೆಲಸ. ಮತ್ತೆ ಇದು ಇಷ್ಟು ನಡೆಯುವಂತದ್ದು ಬ್ಯಾಂಕಿನ ವ್ಯವಹಾರಗಳ ಮೂಲಕನೇ, ಯಾರು ನಗದು ರೂಪದಲ್ಲಿ ಮಾಡ್ತಾ ಇಲ್ಲ. ಆದರೆ ಆ ಬ್ಯಾಂಕ್ಗಳು ಕೂಡ ಒಳಸಂಚಿಗೆ ಒಳಗಾಗಿದ್ದಾರೆ. ಅದು ಕೂಡ ನಮಗೆ ಮಾಹಿತಿಗಳು ಬರ್ತಾ ಇದೆ. ಯಾವ್ಯಾವ ಬ್ಯಾಂಕಿನವ್ರು ಸೇರಿದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಬರ್ತಾ ಇದೆ. ಇದನ್ನ ಪ್ರಾರಂಭಿಕ ಹಂತದಲ್ಲೇ ತಡೆಗಟ್ಟಲಿಕ್ಕೆ ಅಸಹಾಯಕರಾದಂತಹ ಅಥವಾ ಬೇಜವಾಬ್ದಾರಿಯನ್ನು ತೋರಿಸಿರುವಂತಹ ಅಧಿಕಾರ ವರ್ಗ ಪ್ರಾರಂಭದಲ್ಲಿ ನಮ್ಮ ಊರಿನಲ್ಲಿ ಈ ರೀತಿಯ ಒಂದು ಪ್ರಕರಣ ಬರ್ತಾ ಇದೆ, ಇದು ಮೋಸ ವಂಚನೆ ಇರಬಹುದು, ಕ್ರಮ ತಗೊಳ್ಳಿ ಅಂದ್ರೆ ಆದ್ಮೇಲೆ ನೋಡೋಣ ಅನ್ನೋ ತರದಲ್ಲಿ ಉದಾಸೀನ ಮನೋಭಾವನೆಯಿಂದ ಇರುವಂತಹ ಅಧಿಕಾರಿಗಳು ಅನೇಕ ಕಡೆ ಕಂಡಿದ್ದಾರೆ. ಇಂತಹ ಎಲ್ಲೇ ವಂಚನೆ ನಡೆದರೆ ಅದಕ್ಕೆ ಪಾಲುದಾರರಾಗಿರುವಂತಹ ಭ್ರಷ್ಟ ರಾಜಕೀಯ ನಾಯಕರಿರ್ತಾರೆ. ನಾವು ಯಾವುದೇ ಆ ತರ ದೊಡ್ಡ ಮಟ್ಟದ ಪ್ರಕರಣಗಳನ್ನು ನೋಡಿದ್ರೆ ಅದರ ಹಿನ್ನೆಲೆಯಲ್ಲಿ ಅವರನ್ನ ರಕ್ಷಣೆ ಮಾಡ್ಲಿಕ್ಕೋಸ್ಕರ ರಾಜಕೀಯ ನಾಯಕರು ನಿಲ್ತಾರೆ. ಹೋಗಲಿ ಅದರ ಮೇಲೆ ಕ್ರಮ ತಗೊಳ್ಳೋಣ ಅಂದ್ರೆ ನಮ್ಮ ಅಸಹಾಯಕ ಕಾನೂನುಗಳು, ಸರಿಯಾದ ಕಾನೂನುಗಳು ಇಲ್ಲ ಅದಕ್ಕೆ. ಇದೆಲ್ಲರ ಪರಿಣಾಮ ಅದೃಷ್ಟಹೀನ ಹೂಡಿಕೆದಾರರು, ಲಕ್ಷಾಧಿಪತಿಯ ಆಸೆಗೋಸ್ಕರ ಭಿಕ್ಷಾಧಿಪತಿ ಆಗುವಂತಹ ಹೂಡಿಕೆದಾರರು. ಸರ್, ನನ್ನ ಪಿಂಚಣಿ ಹಣವನ್ನಷ್ಟನ್ನು ಅಲ್ಲಿ ಹೂಡಿಕೆ ಮಾಡಿದ್ದೆ, ನನ್ನ ಮಗಳ ಮದುವೆಗೋಸ್ಕರ ಇಟ್ಟಿದ್ದೆ, ಅಥವಾ ನನ್ನ ಮಗನ ಭವಿಷ್ಯಕ್ಕೋಸ್ಕರ ಇಟ್ಟಿದ್ದೆ, ಅಥವಾ ಇನ್ನೇನೇನೋ ಯೋಜನೆಗಳನ್ನು ಹಾಕೊಂಡಂತಹ ಬಡವರ್ಗದವರು, ಕೆಳವರ್ಗದವರು, ಮಧ್ಯಮ ವರ್ಗದವರು ತಮ್ಮಲ್ಲಿರುವ ಅಷ್ಟು ಹಣವನ್ನು ಆಸೆಯ ಕಾರಣಕ್ಕೋಸ್ಕರ ಅಲ್ಲಿ ಇಟ್ಟು ಈಗ ಬೀದಿಗೆ ಬಂದಿರುವಂತಹ ಇದು. ಹಾಗಂತ ಸ್ನೇಹಿತರೆ, ನಮ್ಮಲ್ಲಿ ಇದಿಷ್ಟು ನಡೀತಾ ಇದ್ರೆ ನಮ್ಮಲ್ಲಿ ಯಾವುದೂ ರೆಗ್ಯುಲೇಟಿಂಗ್ ಏಜೆನ್ಸೀಸ್ ಇಲ್ವೇ ಇಲ್ವಾ? ನಿಯಂತ್ರಣ ಪ್ರಾಧಿಕಾರಗಳು ಇಲ್ವೇ ಇಲ್ವಾ? ನಿಯಂತ್ರಣಾಧಿಕಾರಿಗಳು ಇಲ್ವೇ ಇಲ್ವಾ ನಮ್ಮಲ್ಲಿ? ಅಷ್ಟು ರಾಜಾರೋಷವಾಗಿ ಮಾಡ್ತಾ ಇದ್ದಾರೆ ಅಂದ್ರೆ ಇವ್ರಿಗೆ ಏನು ನಮ್ಗೆ ಹಿಡ್ತಾನೆ ಇಲ್ವಾ? ಇವರಿಗೆ ನಿಯಂತ್ರಣ ಮಾಡ್ಲಿಕ್ಕೆ ಏನೇನು ವ್ಯವಸ್ಥೆ ಇತ್ತು? ಠೇವಣಿ ನಿಯಂತ್ರಣ ಸಂಸ್ಥೆಗಳು ಯಾವ್ದ್ಯಾವ್ದಿತ್ತು? ಅನೇಕ ನಿಯಂತ್ರಣ ಸಂಸ್ಥೆಗಳು ಇದಾವೆ ನಮ್ಮಲ್ಲಿ. ಮೊದಲನೇದಾಗಿ RBI ಇದೆ. RBI ನಿಯಮಿತವಾಗಿ ಮತ್ತು ನಿರಂತರವಾಗಿ ಕೆಲವೊಂದು ನಿಗದಿತ ಸಂಸ್ಥೆಗಳನ್ನ, ಠೇವಣಿಗಳನ್ನ ಮಾನಿಟರ್ ಮಾಡುತ್ತೆ. ಆದರೆ ಅದಕ್ಕೆ ಸೀಮಿತ ವ್ಯಾಪ್ತಿ. ಎಲ್ಲ
ಠೇವಣಿ ಯೋಜನೆಗಳು ಅದರ ವ್ಯಾಪ್ತಿಯಲ್ಲಿ ಬರೋದಿಲ್ಲ. ಕೇವಲ ಬ್ಯಾಂಕ್ ಮತ್ತು NBFCಗಳ ಠೇವಣಿ ಯೋಜನೆಗಳು ಮಾತ್ರ RBIನ ಇತಿಮಿತಿಯಲ್ಲಿ, RBI ಪರಿಮಿತಿಯಲ್ಲಿ ಬರ್ತದೆ. ಇನ್ನು ಷೇರು ಮಾರ್ಕೆಟ್ ಅಲ್ಲಿ ನೋಡಿದ್ರೆ ಸೆಬಿ ಇದೆ. ಆದರೆ ಠೇವಣಿಗಳನ್ನ ತಗೊಳ್ಳುವಾಗ ಸೆಬಿ ಮಾರ್ಕೆಟ್ಗೆ ಯಾವ ಕಂಪನಿಗಳು ಅದರ ಕೆಳಗಡೆ ಬರ್ತದೆ ಅದನ್ನ ಅವ್ರು ನೋಡ್ಬೋದು. ಷೇರು ಮಾರುಕಟ್ಟೆಯಲ್ಲಿ ಬರುವಂತಹ ಸಂಗತಿಗಳನ್ನು ಮಾತ್ರ ಸೆಬಿ ನೋಡ್ಬೋದು. ಇನ್ನು IRDA ಇದೆ, ಇನ್ಶೂರೆನ್ಸ್ ಅಂಡ್ ರಿಸ್ಕ್ ಮ್ಯಾನೇಜ್ಮೆಂಟ್, ಇನ್ಶೂರೆನ್ಸ್ ರೆಗ್ಯುಲೇಟರಿ ಅಂಡ್ ಡೆವಲಪ್ಮೆಂಟ್. ಏನಂದ್ರೆ ಇದ್ರದ್ದು ಡೆವಲಪ್ಮೆಂಟ್ ಅಥಾರಿಟಿ ಏನಿದ್ರದ್ದು ಅಂದ್ರೆ ಇನ್ಶೂರೆನ್ಸ್ ಯೋಜನೆಗಳ ಮೂಲಕ ಯಾರಾದರೂ ಯಾಮಾರಿಸ್ಲಿಕ್ಕೆ ಹೋದ್ರೆ, ವಂಚನೆಗಳು ಮಾಡ್ಲಿಕ್ಕೆ ಹೋದ್ರೆ IRDA ಕ್ಯಾನ್ ಟೇಕ್ ಆಕ್ಷನ್. ಕಾರ್ಪೊರೇಟ್ ಅಫೈರ್ಸ್ MOC ಅಥವಾ ಕಂಪನಿ ಇಲಾಖೆ, ಅದು ಕೂಡ ಕಂಪನಿಗಳನ್ನ ನಿಯಂತ್ರಿಸುವಂತಹ, ಕಂಪನಿಗಳು ಆ ತರ ಯೋಜನೆಗಳು ಮಾಡ್ಕೊಂಡ್ರೆ ಅವುಗಳ ಮೇಲೆ ಕಡಿವಾಣ ಹಾಕುವಂತಹ ಕೆಲವೊಂದು ನಿರ್ಬಂಧಗಳನ್ನು ಹೇರುವಂತಹ ಕೆಲಸಗಳು ಮಾಡ್ತಾ ಇದೆ. PF ಆರ್ಗನೈಸೇಷನ್ ಇದೆ. ಕೆಲವೊಂದು ಎಂಪ್ಲಾಯೀಸ್ಗಳಿಗೆ ಮೋಸ ಮಾಡಿ PF ಕೊಡ್ತೀವಿ ಅಂತ ಮೋಸ ಮಾಡಿ ಕೆಲವೊಂದು ನೌಕರಶಾಹಿಗಳು ಆ ರೀತಿ ಮಾಡ್ತಾ ಇದ್ದಾರೆ. ಅಂದ್ರೆ PF ಆಫೀಸ್ನವರು ಗಮನಕ್ಕೆ ಬಂದಾಗ ಅಂತವರನ್ನ ನಿರ್ಬಂಧ ಮಾಡುವಂತದ್ದು, ನಿಯಂತ್ರಣ ಮಾಡುವಂತದ್ದು ಮಾಡ್ತಾ ಇದೆ. ಹೌಸಿಂಗ್ ಸ್ಕ್ಯಾಮ್ ನಿಮ್ಗೆ ಗೊತ್ತಿರಬಹುದು. ಆದರ್ಶ ಹೌಸಿಂಗ್ ಸ್ಕ್ಯಾಮ್ ಅಂತೇಳಿ ಬಾಂಬೆನಲ್ಲಿ ಆಯ್ತು. ಆಮೇಲೆ NHB ಬಂತು, ನ್ಯಾಷನಲ್ ಹೌಸಿಂಗ್ ಬೋರ್ಡ್. ಯಾವುದೇ ಹೌಸಿಂಗ್ ಸ್ಕೀಮ್ಗಳನ್ನ ನಿಮಗೆ ಆಮಿಷ ಒಡ್ಡಿ ನಿವೇಶಗಳನ್ನ ಕೊಡ್ತೀವಿ, ಮನೆಗಳನ್ನ ತಯಾರು ಮಾಡ್ಕೊಡ್ತೀವಿ, ಲಾಟ್ರಿ ಮೂಲಕ ಮನೆಗಳನ್ನು ಕೊಡ್ತೀವಿ ಅಂತೆಲ್ಲ ಆಮಿಷಗಳನ್ನು ಒಡ್ಡಿ ಕೆಲವೊಂದು ವಂಚನೆ ಪ್ರಕರಣ ಬಂದಾಗ NHB ಬಂತು, ನ್ಯಾಷನಲ್ ಹೌಸಿಂಗ್ ಬೋರ್ಡ್. ಅದು ದೇಶದಾದ್ಯಂತ ಎಲ್ಲೇ ಹೌಸಿಂಗ್ ಸ್ಕೀಮ್ಗಳನ್ನು ಮಾಡೋದಿದ್ರು ಅದರ ಪರ್ಮಿಷನ್ ಬೇಕಾಗತ್ತೆ. ಇದಲ್ಲದೆ ಎಲ್ಲ ರಾಜ್ಯ ಸರ್ಕಾರಗಳು ಕೂಡ ಯೂನಿಯನ್ ಟೆರಿಟರಿಯನ್ನು ಒಳಗೊಂಡಂತೆ, ಕೇಂದ್ರಾಡಳಿತ ಪ್ರದೇಶಗಳನ್ನು ಒಳಗೊಂಡಂತೆ ಎಲ್ಲ ರಾಜ್ಯ ಸರ್ಕಾರಗಳು ಕೂಡ ನಿಯಂತ್ರಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಇಷ್ಟೆಲ್ಲ ಇದ್ದಾಗಲೂ ಕೂಡ ಹೊಸ ಕಾಯ್ದೆ ಯಾಕೆ ಬೇಕು ಅನ್ನೋ ಪ್ರಶ್ನೆ ಬರುತ್ತೆ ಸ್ನೇಹಿತರೆ. ಇಷ್ಟು ನಿಯಂತ್ರಣಾಧಿಕಾರಿಗಳಿದ್ದಾಗ ಮತ್ತೆ ಒಂದು ಹೊಸ ಕಾಯ್ದೆ ಯಾಕೆ ಬೇಕಾಗತ್ತೆ? ಏನಾಗತ್ತೆ ಅಂದ್ರೆ ಇಷ್ಟೊಂದು ನಿಯಂತ್ರಣ ಪ್ರಾಧಿಕಾರಗಳು ಇದ್ರೂ ಕೂಡ ಸಾರ್ವಜನಿಕರ ಠೇವಣಿಗಳನ್ನು ಸ್ವೀಕರಿಸಿ ಮೋಸ ಮಾಡುವವರ ದೊಡ್ಡ ಸಂಖ್ಯೆಯೇ ದೇಶದಲ್ಲಿದೆ, ಇವತ್ತಿಗೂ ಚಾಲ್ತಿಯಲ್ಲಿದೆ. ಉದಾಹರಣೆಗೆ ಇತ್ತೀಚೆಗೆ ಇದು CBI ಒಂದು ಪ್ರಕರಣಗಳ ಬಗ್ಗೆ ದೇಶದಾದ್ಯಂತ ದೂರುಗಳನ್ನು ಇದು ಮಾಡ್ತಾ ಇದೆ. ಚೀಟಿ ನಿಧಿ ಮತ್ತು ಬಹುಕೋಟಿ ಹಗರಣಗಳಿಗೆ ಮಲ್ಟಿ ಕ್ರೋರ್ ಇದು ಏನು ಎಪಿಸೋಡ್ಗಳು ಬಂದಿದ್ದ ಅದಕ್ಕೆ ಸಂಬಂಧಪಟ್ಟಂತೆ ದೇಶದಾದ್ಯಂತ 1966 ದೂರುಗಳನ್ನು ದಾಖಲಿಸಿಕೊಂಡು ತನಿಖೆ ನಡೆಸ್ತಾ ಇದೆ. ಕೆಲವೊಂದನ್ನ EDಗೆ ಕೊಟ್ಟಿದೆ, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ಗೆ. ಚಿಟ್ ಫಂಡ್ ಮತ್ತು ಮಲ್ಟಿ ಕ್ರೋರ್ ಮೋಸಗಳಿಗೆ, ಬಹುಕೋಟಿ ಹಗರಣಗಳಿಗೆ ಸಂಬಂಧಪಟ್ಟಂಗೆ. ಈ ಆರ್ಥಿಕ ಶಿಸ್ತನ್ನ ಕಾಪಾಡಲಿಕ್ಕೆ ನಮ್ಮ ದೇಶದಲ್ಲಿ ಕಾಯ್ದೆಗಳೇ ಇಲ್ಲವಾ? ಇದೆ. ಯಾವ್ದ್ಯಾವ್ದು ಆರ್ಥಿಕ ಶಿಸ್ತುಗಳಿಗೆ ಏನೇನು ಕಾಯ್ದೆಗಳು ಬಂದಿದೆ? ಈ ಆರ್ಥಿಕ ಶಿಸ್ತನ್ನ ಕಾಪಾಡಿಕೊಳ್ಳಲಿಕ್ಕೆ ಪ್ರಮುಖ ಕಾಯ್ದೆಗಳು ಮತ್ತು ತಿದ್ದುಪಡಿಯುಕ್ತ ಕಾಯ್ದೆಗಳು ಯಾವ್ದ್ಯಾವ್ದು? ಮೊದಲನೇದು ಸ್ನೇಹಿತರೆ, ಬೇನಾಮಿ ಟ್ರಾನ್ಸಾಕ್ಷನ್ಸ್ ಪ್ರೊಹಿಬಿಷನ್ ಆಕ್ಟ್ ಅಮೆಂಡ್ಮೆಂಟ್ 1988, 1988 ತಿದ್ದುಪಡಿ ಆಗಿರುವಂತದ್ದು. ಅದು ಹಳೆ ಕಾಯ್ದೆ. ಇನ್ನೊಮ್ಮೆ ಒಂದು ವಾರದಲ್ಲಿ ಇದ್ರ ಬಗ್ಗೆನೂ ಕೂಡ ನಾನು ಹೇಳ್ತೀನಿ. ಬೇನಾಮಿ ವ್ಯವಹಾರ ನಿಷೇಧ ಕಾಯ್ದೆ, ಹಾಗೆ ಪ್ರಿವೆನ್ಷನ್ ಆಫ್ ಮನಿ ಲಾಂಡರಿಂಗ್ ಆಕ್ಟ್ 2002, ಅಕ್ರಮ ಹಣ ವರ್ಗಾವಣೆ ನಿಷೇಧ ಕಾಯ್ದೆ ಅದು ಕೂಡ ಇದೆ. ಜೊತೆಗೆ ನಮ್ಮ ಕರ್ನಾಟಕದ್ದೇ ಆದಂತಹ KPID ಆಕ್ಟ್ ಇದೆ, 2004 ಬಂದಿದೆ. ಪ್ರೊಟೆಕ್ಷನ್ ಆಫ್ ಇಂಟರೆಸ್ಟ್ ಆಫ್ ಡೆಪಾಸಿಟರ್ಸ್ ಇನ್ ಫೈನಾನ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್, ಇದೇ ಕಾರಣಕ್ಕೋಸ್ಕರ ಬಂದಿರುವಂತದ್ದು. ಅದರ ಜೊತೆಗೇನೆ ಇನ್ಸಾಲ್ವೆನ್ಸಿ ಅಂಡ್ ಬ್ಯಾಂಕ್ರಪ್ಸಿ ಕೋಡ್, ಕೆಲವರು ದುಡ್ಡು ತಗೊಂಡು ನಾನು ಪಾಪರಾಗಿದ್ದೀನಿ ಅಂತ ಡಿಕ್ಲೇರ್ ಮಾಡ್ಕೊಳ್ಳಿಕ್ಕೆ ಹೊರಟಿದ್ದಾರೆ ಅಂತ ಗೊತ್ತಾದ ತಕ್ಷಣ 2016 IBC ಬಂತು, ಇನ್ಸಾಲ್ವೆನ್ಸಿ ಅಂಡ್ ಬ್ಯಾಂಕ್ರಪ್ಸಿ ಕೋಡ್. ಇದ್ರ ಬಗ್ಗೆ ಕೂಡ ನಾನು ಹೇಳ್ತೀನಿ. ಜೊತೆಗೆ 2019 ಬ್ಯಾನಿಂಗ್ ಆಫ್ ಅನ್ರೆಗ್ಯುಲೇಟೆಡ್ ಡೆಪಾಸಿಟ್ ಸ್ಕೀಮ್ ಆಕ್ಟ್ ಬಂದಿದೆ.
ಅನಿಯಂತ್ರಿತ ಠೇವಣಿ ಯೋಜನೆಗಳ ನಿಷೇಧ ಕಾಯ್ದೆ, ಬಡ್ಸ್ ಆಕ್ಟ್ ಅಂತೀವಿ, BUDS ಬಡ್ಸ್ ಆಕ್ಟ್ ಅಂತೀವಿ, ಅಥವಾ ಬ್ಯಾನಿಂಗ್ ಆಕ್ಟ್ ಅಂತಾನು ಹೇಳ್ತಾರೆ. ಬ್ಯಾನಿಂಗ್ ಆಕ್ಟ್ ಅಥವಾ ಬಡ್ಸ್ ಆಕ್ಟ್ ಅಂತ ಹೇಳ್ತಾರೆ. ಸ್ನೇಹಿತರೆ, ಮುಂದಿನ ವಾರಗಳಲ್ಲಿ ನಾನು ಬೇನಾಮಿ ಟ್ರಾನ್ಸಾಕ್ಷನ್ಸ್ ಇರ್ಬೋದು, ಪ್ರಿವೆನ್ಷನ್ ಆಫ್ ಮನಿ ಲ್ಯಾಂಡ್ರಿಂಗ್ ಅಥವಾ KPID ಅಥವಾ ಇನ್ಸಾಲ್ವೆನ್ಸಿ, ಅದ್ರ ಬಗ್ಗೆನೂ ನಾನು ಸಾಕಷ್ಟು ಮಾಹಿತಿಗಳನ್ನ ಸಂಗ್ರಹಿಸಿದ್ದೀನಿ, ತಮ್ಮೊಂದಿಗೆ ಹಂಚ್ಕೊಳ್ತೀನಿ. ಇವತ್ತು ಬ್ಯಾನಿಂಗ್ ಆಫ್ ಅನ್ರೆಗ್ಯುಲೇಟೆಡ್ ಡೆಪಾಸಿಟ್ ಸ್ಕೀಮ್ಸ್ ನೋಡೋಣ. ಅನಿಯಂತ್ರಿತ ಠೇವಣಿ ನಿಷೇಧ ಕಾಯ್ದೆ, ಠೇವಣಿ ಯೋಜನೆಗಳ ನಿಷೇಧ ಕಾಯ್ದೆ, ಬ್ಯಾನಿಂಗ್ ಆಫ್ ಅನ್ರೆಗ್ಯುಲೇಟೆಡ್ ಡೆಪಾಸಿಟ್ ಸ್ಕೀಮ್ಸ್. ಅನ್ರೆಗ್ಯುಲೇಟೆಡ್ ಡೆಪಾಸಿಟ್ ಬ್ಯಾನ್ ಮಾಡುವಂಥದ್ದಲ್ಲ, ಅಂತಹ ಯೋಜನೆಗಳನ್ನ ಬ್ಯಾನ್ ಮಾಡುವಂಥದ್ದು, ನಿರ್ಬಂಧ ಮಾಡುವಂಥದ್ದು, ನಿಷೇಧ ಮಾಡುವಂಥದ್ದು. ಠೇವಣಿ ಯೋಜನೆಗಳು ಯಾವ್ದ್ಯಾವ್ದು ಅಂತ ನಾನು ಹೇಳ್ತಾ ಬರ್ತೀನಿ ನಿಮ್ಗೆ. ಇದು ನಮಗೆ 2019ರಲ್ಲಿ ಜಾರಿಗೆ ಬಂದಿದೆ. ಇದರ ಹಿನ್ನೆಲೆ ಏನು? ನಕಲಿ ಅಥವಾ ಅನಧಿಕೃತ ಅಥವಾ ಪೂಂಜಿ ಠೇವಣಿ ಯೋಜನೆಗಳನ್ನು ನಿಷೇಧಿಸುವ ಕುರಿತು ಯೋಚನೆ ಮಾಡ್ತಾ ಬಂತು. ಅದಕ್ಕೋಸ್ಕರನೇ ಈ ಕಾಯ್ದೆ ಬಂತು, ಬಡ್ಸ್ ಆಕ್ಟ್, ಅನಿಯಂತ್ರಿತ ಠೇವಣಿ ಯೋಜನೆಗಳ ನಿಷೇಧ ಕಾಯ್ದೆ. ಏನು ಹಾಗಾದ್ರೆ ಇದು ಪೂಂಜಿ ಯೋಜನೆ? ಪೂಂಜಿ ಅನ್ನೋ ಪದವನ್ನ ನಾನು ವಿಶಿಷ್ಟವಾಗಿ ಉಪಯೋಗಿಸಿದ್ದೀನಿ ಮತ್ತು ಅದನ್ನ ರೆಡ್ ಮಾಡಿದ್ದೀನಿ. ಯಾಕೆ ಪೂಂಜಿ? ಪೂಂಜಿ ಯೋಜನೆ ಅಂದ್ರೆ ಏನು? ಒಬ್ಬ ವ್ಯಕ್ತಿ ತನ್ನ ಹೆಸರಿನಲ್ಲೇ ಒಂದು ಸ್ಕೀಮ್ ಅನ್ನು ಲಾಂಚ್ ಮಾಡಿ ವರ್ಲ್ಡ್ ವೈಡ್ ಫೇಮಸ್ ಆಗಿದ್ದಾನೆ ಅಂದ್ರೆ ಅದು ಪೂಂಜಿ. ಇದು ಒಂದು ಹೂಡಿಕೆ ವಂಚನೆ ಯೋಜನೆ, ಇನ್ವೆಸ್ಟ್ಮೆಂಟ್ ಫ್ರಾಡ್. ಬೇರೆ ಬೇರೆ ಫ್ರಾಡ್ಗಳಿರ್ತವೆ, ಅದೇ ರೀತಿ ಇದು ಇನ್ವೆಸ್ಟ್ಮೆಂಟ್ ಫ್ರಾಡ್. ಏನಿದ್ರಲ್ಲಿ ಯೋಜನೆ? ಇದ್ರ ಯೋಜನೆ ಕೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗತ್ತೆ ಸ್ನೇಹಿತರೆ. ಚಾರ್ಲ್ಸ್ ಪೂಂಜಿ ಅಂತ ಹೇಳಿ ಒಬ್ಬ ಇಟಲಿ ಅವನು ಏನ್ ಮಾಡ್ತಾ ಇದ್ದ ಅಂದ್ರೆ, ಠೇವಣಿದಾರಿಗೆ ಆಮಿಷ ಒಡ್ಡಿ ಹೆಚ್ಚಿನ ಬಡ್ಡಿ ಅಥವಾ ಹೆಚ್ಚಿನ ಆದಾಯದ ಆಮಿಷ ಒಡ್ಡಿ, ನೀವು ನಮ್ಮಲ್ಲಿ 1 ಲಕ್ಷ ಇಟ್ಟರೆ ತಿಂಗಳಿಗೆ 2,000 ರೂಪಾಯಿ ನಿಮಗೆ ಬಡ್ಡಿ ಕೊಡ್ತೀನಿ ಮತ್ತು ನಿಮ್ಮ ಅಸಲನ್ನ ದುಪ್ಪಟ್ಟು ಮಾಡಿ 5 ವರ್ಷದ ನಂತರ ತಗೊಳ್ಬಹುದು. ಒಂದು ಯೋಜನೆ. ಜಸ್ಟ್ ನಾನಿವಾಗ 1 ಲಕ್ಷ ರೂಪಾಯಿ ಇಟ್ಟರೆ ತಿಂಗಳ ನಂಗೆ 2,000 ರೂಪಾಯಿ ಸಿಗತ್ತೆ, ಅಂದ್ರೆ 24,000 ರೂಪಾಯಿ 1 ವರ್ಷಕ್ಕೆ ಸಿಗತ್ತೆ. ಜೊತೆಗೆ 5 ವರ್ಷದ ನಂತರ 1 ಲಕ್ಷ ರೂಪಾಯಿ ಇರೋದು 2 ಲಕ್ಷ ರೂಪಾಯಿಯಾಗಿ ನಂಗೆ ಸಿಗತ್ತೆ. ಯೋಜನೆ ನೋಡಿ. ಈ ಯೋಜನೆ ಮಾಡಿ ಅವನು ಆದಾಯವನ್ನು ಆದಾಯ ಕೊಡುದು, ಹಣ ಸ್ವೀಕರಿಸುವಂಥದ್ದು. ಪ್ರಸಕ್ತ ಹೂಡಿಕೆದಾರರಿಗೆ ಅವನು ಯಾವುದೇ ಹೂಡಿಕೆ ಮಾಡೋದಿಲ್ಲ. ಅವನ ಯೋಜನೆ ಹೇಗಿತ್ತು ಅಂದ್ರೆ, ಎಲ್ಲರಿಂದ ಠೇವಣಿ ತಗೊಳ್ಳುವಂಥದ್ದು, ಆ ಠೇವಣಿಯನ್ನ ಹಾಗೆ ತಾನು ಅನುಭವಿಸೋದು, ಮಜಾ ಮಾಡೋದು. ಈಗ ಹಿಂದಿನ ತಿಂಗಳಲ್ಲಿ ಹಿಂದಿನ ವರ್ಷದಲ್ಲಿ ಕೊಟ್ಟಿರುವಂತವರಿಗೆ ವಾಪಸ್ ಕೊಡ್ಬೇಕಲ್ಲ, ಅವರಿಗೆ ಪ್ರತಿ ತಿಂಗಳ 2,000 ರೂಪಾಯಿ ಕೊಡ್ಬೇಕು, 5 ವರ್ಷ ಆದ ನಂತರ 2 ಲಕ್ಷ ಕೊಡ್ಬೇಕು, ಈ ರೀತಿ ಬರ್ತಾ ಇದೆಯಲ್ಲ. ಆವಾಗ ಹೊಸ ಠೇವಣಿಗಳನ್ನ ಸಂಗ್ರಹಿಸುವುದು, ಆ ಠೇವಣಿಯಿಂದನೇ ಆ ಹಿಂದಿನ ಠೇವಣಿದಾರರಿಗೆ ಇದು ಕೊಡುವಂಥದ್ದು. ಹೊಸದಾಗಿ ಠೇವಣಿ ಸಂಗ್ರಹಿಸಿ ಠೇವಣಿಯ ಮೊತ್ತದಲ್ಲೇ ಹಿಂದಿನ ಠೇವಣಿದಾರರಿಗೆ ದುಡ್ಡು ಕೊಡುವಂಥದ್ದು. ಈ ಠೇವಣಿಯನ್ನ ಸಂಗ್ರಹಿಸಲಿಕ್ಕೆ ಆಮಿಷ ಒಡ್ಡೋದು. ಯಾರ್ದೋ ಒಬ್ರು ಪಾಪ ನಿರುದ್ಯೋಗಿ ಮಿತ್ರರು ಇರ್ತಾರೆ, ನಿರುದ್ಯೋಗಿ ಯುವಕರು ಇರ್ತಾರೆ, ಅವರಿಗೆ ನೀವು ನಮ್ಮ ಯೋಜನೆಯಲ್ಲಿ ಭಾಗವಹಿಸಿ ನೀವು ಇದು ಮಾಡಿದ್ರೆ ನಿಮಗೆ 5% ಕಮಿಷನ್ ಕೊಡ್ತೀವಿ. 1 ಲಕ್ಷ ರೂಪಾಯಿ ಕಲೆಕ್ಟ್ ಮಾಡಿಕೊಟ್ರೆ 5,000 ರೂಪಾಯಿ ಸಿಗತ್ತೆ. ಮಿತಿ ಮೀರಿದ ಕಮಿಷನ್ 5%, 8%, 10%. ಕಡೆಗೆ ಒಂದು ಹಂತ ಆಯ್ತು, ಒಂದಿಷ್ಟು ಕೋಟಿ ರೂಪಾಯಿ ಸಿಕ್ತು ಅಂದ್ಮೇಲೆ ಆ ಪ್ರದೇಶದ ಕಾನೂನು ವ್ಯಾಪ್ತಿ ಹೊರಗೆ ಹೋಗಿ ನೆಲೆಸ್ಬಿಡೋದು. ನಮ್ಮಲ್ಲಿ ಯೋಜನೆಗಳು ಅಥವಾ ನಮ್ಮಲ್ಲಿ ಕಾನೂನಿನ ವ್ಯಾಪ್ತಿ ಹೇಗಿದೆ ಅಂದ್ರೆ, ಕಾನೂನು ತನ್ನ ಬಾಹುವನ್ನು ಎಲ್ಲೆಂದರಲ್ಲಿ ವಿಸ್ತರಿಸುವಂತಿಲ್ಲ, ಅದಕ್ಕೆ ಒಂದು ಸೀಮಿತ ವ್ಯಾಪ್ತಿ ಇರ್ತದೆ. ನಮ್ಮ ಕರ್ನಾಟಕದ ಪೊಲೀಸ್ನವರು ಕರ್ನಾಟಕದಲ್ಲಿ ಕಾರ್ಯಾಚರಣೆ ಮಾಡಬಹುದು, ಅವರು ತಮಿಳುನಾಡಿನಲ್ಲಿ ಅಥವಾ ಕೇರಳದಲ್ಲಿ ಕಾರ್ಯಾಚರಣೆ ಮಾಡುವಂತಿಲ್ಲ. ಹಾಗೆ ಕೇರಳದವರಾಗಲಿ ಅಥವಾ ತಮಿಳುನಾಡಿನವರಲ್ಲಿ ನಮ್ಮಲ್ಲಿ ಆ ಕಾರ್ಯಾಚರಣೆ ಮಾಡುವಂತಿಲ್ಲ. ಇದಾಗಿತ್ತು ಕಾನೂನು. ನಿಮ್ಗೆ ಗೊತ್ತಿರ್ಬೋದು, 2010ರಲ್ಲಿ ಪೊಲೀಸ್ ಆಕ್ಟ್ ಬದಲಾವಣೆ ಆಗಿದೆ.
ಅದಕ್ಕಿಂತ ಮೊದಲು ಕರ್ನಾಟಕದ ಪೊಲೀಸು ಆಂಧ್ರ ಪ್ರದೇಶಕ್ಕೆ ಹೋಗುವಾಗ ಆಂಧ್ರ ಪ್ರದೇಶದ ಗೌರ್ಮೆಂಟಿನ ಪರ್ಮಿಷನ್ ತಗೊಳ್ಬೇಕು. ಇದೇ ಕಾರಣಕ್ಕೋಸ್ಕರನೇ ವೀರಪ್ಪನ್ ಸ್ಟ್ರಾಟಜಿಕ್ ಪಾಯಿಂಟ್ ಅಲ್ಲಿ ಕೇರಳ, ತಮಿಳುನಾಡು ಮತ್ತು ಕರ್ನಾಟಕದ ಮಧ್ಯ ಭಾಗದಲ್ಲಿ ಇರ್ತಿದ್ದ ಕರ್ನಾಟಕದ ಪೊಲೀಸರು ಬಂದ್ರೆ ತಮಿಳುನಾಡಿಗೂ ಅಥವಾ ಕೇರಳಕ್ಕೆ ಓಡೋಗೋದು, ಕೇರಳ ಪೊಲೀಸ್ ಬಂದ್ರೆ ಕರ್ನಾಟಕಕ್ಕೂ ಅಥವಾ ತಮಿಳುನಾಡಿಗೂ ಓಡೋಗೋದು, ತಮಿಳುನಾಡು ಪೊಲೀಸ್ ಬಂದ್ರೆ ಕರ್ನಾಟಕಕ್ಕೂ ಅಥವಾ ಕೇರಳಕ್ಕೆ ಹೋಗುವಂಥದ್ದು. ಹಾಗಾಗಿ ಅವನು ಸರಿಸುಮಾರು 28 ವರ್ಷಗಳ ಕಾಲ ಯಾರ ಕೈಗಳು ಸಿಗದೆ ಓಡಾಡ್ಕೊಂಡಿದ್ದ. ಹಾಗೆ ಈ ಚಾರ್ಲ್ಸ್ ಪುಂಜಿ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ನೀಡಿ ಅಥವಾ ಅವನ ರೋಚಕ ಕಥೆಗಳನ್ನು ಹೇಳ್ತೀನಿ ನಾನು. ಅವನು ಇಟಲಿಯ ದೇಶದವನು. ಅವನು UK, ಯುನೈಟೆಡ್ ಕಿಂಗ್ಡಮ್ ಅಥವಾ ಬ್ರಿಟನ್ಗೆ ಹೋಗಿ ಅಲ್ಲಿ ಒಂದಿಷ್ಟು ದಿನ ಇದ್ದು ಅಲ್ಲಿಂದ ಒಂದಿಷ್ಟು ಮಾಹಿತಿಗಳನ್ನ ಪಡೆದು ಅಲ್ಲಿ ಮನೆ ಮತ್ತು ಆಸ್ತಿಗಳನ್ನೆಲ್ಲ ಅಲ್ಲಿ ಮಾಡ್ತಾನೆ. ನಂತರ US ಹೋಗ್ತಾನೆ, ಅಮೆರಿಕಕ್ಕೆ ಹೋಗ್ತಾನೆ. ಅಮೆರಿಕದಲ್ಲಿ ಪೂಂಜಿ ಸ್ಕೀಮ್ ಅನ್ನ ಅಳವಡಿಸ್ತಾನೆ. ಅಮೆರಿಕನ್ಸ್ ಇಂದ ಪೂಂಜಿ ಸ್ಕೀಮ್ ನಲ್ಲಿ ಸಾಕಷ್ಟು ಅಲ್ಲಿ ಡಾಲರ್ಸ್ ಅಲ್ಲಿ ಬಿಲಿಯನ್ಸ್ ಆಫ್ ಡಾಲರ್ಸ್ ನಲ್ಲಿ ಕಲೆಕ್ಟ್ ಮಾಡಿ ಪ್ರತಿ ತಿಂಗಳ ಅವರಿಗೆಲ್ಲ ಕೊಟ್ಟು ಅದೇ ಒಂದು ಹಂತ ಬೆಳೆದು ತುಂಬಾ ಆಯ್ತು. ಇನ್ನು ಅಸಲು ಕಟ್ಟಿದವರು 1 ಲಕ್ಷ ಕೊಟ್ಟವರು 2 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ನಲ್ಲ, ಆ ರೀತಿ ಅಸಲು ಕಟ್ಟಿದವರು ಇನ್ನೇನು ಕೇಳ್ತಾರೆ ಅಂತ ಗೊತ್ತಾದ ತಕ್ಷಣ ಅಮೆರಿಕದಿಂದ ವಾಪಸ್ ಬಂದು ಬ್ರಿಟನ್ನಿಗೆ ಬಂದು ನೆಲೆಸ್ಬಿಟ್ಟ. ಇಟಲಿಯವನು ಬ್ರಿಟನ್ ನಲ್ಲಿ ಬಂದು ನೆಲೆಸಿದಾನೆ. ಮೋಸ ಮಾಡಿದ್ದು ಅಮೆರಿಕದಲ್ಲಿ. ಅಮೆರಿಕನ್ ಇದ್ರ ಪ್ರಕಾರ ತಮ್ಮ ಇದ್ರಲ್ಲಿ ಇದ್ರೆ ಅವನ್ನ ಅರೆಸ್ಟ್ ಮಾಡ್ಬೋದಿತ್ತು, ಆದ್ರೆ ಅವನು ಅಲ್ಲಿಲ್ಲ, ಬ್ರಿಟನ್ ನಲ್ಲಿದ್ದಾನೆ. ಬ್ರಿಟನ್ ನಲ್ಲಿ ಇರುವಂತಲ್ಲಿ ಅಲ್ಲಿ ನೆಲೆಸಿದಾನೆ, ಆಸ್ತಿ ಮಾಡಿದ್ದಾನೆ, ಆದರೆ ಬ್ರಿಟನ್ ನಲ್ಲಿ ಮೋಸ ಮಾಡಿಲ್ಲ. ಅವನ ಮೇಲೆ ಕೇಸ್ ಹಾಕ್ಬೇಕು ಅಂದ್ರೆ ಅವನು ಮೋಸ ಮಾಡಿಲ್ಲ. ಎರಡನೇದು, ಅವನು ತಮ್ಮ ದೇಶದ ಪ್ರಜೆ ಅಲ್ಲ, ಅವನು ಫಾರಿನ್ ಅಥವಾ ಮತ್ತೊಂದು ಇಟಲಿಯ ದೇಶದ ಪ್ರಜೆ. ಬೇರೆ ದೇಶದ ಪ್ರಜೆಗಳ ಮೇಲೆ ನೇರವಾಗಿ ಕೇಸ್ ಹಾಕ್ಲಿಕ್ಕೆ ನಮ್ಮಲ್ಲಿ ಅಂತಾರಾಷ್ಟ್ರೀಯ ಕಾನೂನುಗಳು ಅನುವು ಮಾಡಿಕೊಡೋದಿಲ್ಲ. ಈ ಎಲ್ಲ ಕಾನೂನುಗಳ ಲೋಪಗಳನ್ನ ಉಪಯೋಗಿಸಿಕೊಂಡು ಅವನ ಚಾರ್ಲ್ಸ್ ಪೂಂಜಿ ಏನ್ ಮಾಡ್ದ ಅಂದ್ರೆ, ತಾನು ಇಟಲಿಯಲ್ಲಿದ್ರೆ ಇಟಲಿ ಗೌರ್ಮೆಂಟ್ ತನ್ನ ಮೇಲೆ ಕ್ರಮ ತಗೊಳತ್ತೆ ಅಂತ ಗೊತ್ತಾಗಿದ್ರಿಂದ UK ನೆಲೆಸಿ UK ಪಾಸ್ತಿಗಳನ್ನ ಮಾಡಿಕೊಂಡು ಅಲ್ಲಿ ಚೆನ್ನಾಗಿದ್ದು ಮೋಸ ಮಾಡಿ UK ಮೋಸ ಮಾಡಿಲ್ಲ, ಬ್ರಿಟನ್ನವರಿಗೆ ಮೋಸ ಮಾಡಿಲ್ಲ. ಅವನು ಮೋಸ ಮಾಡಿದ್ದು US ನಲ್ಲಿ. ಪೂಂಜಿ ಸ್ಕೀಮ್ ಬಂದಿರೋದು US ನಲ್ಲಿ. ಅದಕ್ಕೋಸ್ಕರನೇ ಪೂಂಜಿ ಸ್ಕೀಮ್ ಅಂತೇಳಿ ಬಂತು ನೋಡಿ. ಸೊ ನಮ್ಮ ಆಕ್ಟ್ ಅಲ್ಲಿ ಕೂಡ ಪೂಂಜಿ ಸ್ಕೀಮ್ ಅಂತ ಹೇಳೋದು ಇದೇ ಹಿನ್ನೆಲೆಯಲ್ಲಿ. ಪೂಂಜಿ ಸ್ಕೀಮ್ ಅಂದ್ರೆ ಈ ರೀತಿ ಒಂದು ಹೂಡಿಕೆ ವಂಚನೆ ಯೋಜನೆ, ಇನ್ವೆಸ್ಟ್ಮೆಂಟ್ ಫ್ರಾಡ್. ಯಾವುದೇ ನಾವು ಹೂಡಿಕೆ ಮಾಡಿದಾಗ ಆ ಹೂಡಿಕೆಯನ್ನ ಯಾರು ಹೂಡಿಕೆ ಮಾಡಿಸ್ಕೊಂಡಿರ್ತಾರೋ ಅವರು ಬೇರೆ ಕಡೆ ಹೂಡಿಕೆ ಮಾಡಿ ಅದರಿಂದ ಗಳಿಸಿದ ಲಾಭದಲ್ಲಿ ನಮಗೆ ಕೊಡಬೇಕು. ಇವನು ಬೇರೆ ಎಲ್ಲೂ ಹೂಡಿಕೆ ಮಾಡ್ತಾನೆ ಇರಲಿಲ್ಲ. ಯಾಕೆಂದ್ರೆ ಅವನಿಗೆ ಮರುಪಾವತಿ ಯೋಚನೆಯೇ ಇರಲಿಲ್ಲ. ಅಂದ್ರೆ ಈ ನಕಲಿ ಅಥವಾ ಅನಧಿಕೃತ ಠೇವಣಿ ಅಥವಾ ಪೂಂಜಿ ಸ್ಕೀಮ್ ಅಂದ್ರೆ ಈಗಿರುವಂತಹ ಕಾನೂನಿಗೆ ವಿರುದ್ಧವಾಗಿ ಪ್ರಾರಂಭಿಕದಿಂದಲೇ ಮೋಸದ ಉದ್ದೇಶದೊಂದಿಗೆ ಅವನಿಗೆ ಗೊತ್ತಿತ್ತು ತಾನು ಮೋಸ ಮಾಡ್ಲಿಕ್ಕೆ ಹೊರಟಿದ್ದೀನಿ ಅಂತ. ಮೋಸದ ಉದ್ದೇಶದೊಂದಿಗೆ ಠೇವಣಿ ಯೋಜನೆಗಳನ್ನು ರೂಪಿಸಿ ಹೆಚ್ಚಿನ ಲಾಭ ಆಗತ್ತೆ ಅನ್ನೋ ಒಂದು ಆಮಿಷವನ್ನು ಒಡ್ಡಿ ಲುಕ್ರೇಟಿವ್ ಇಂಟ್ರೆಸ್ಟ್ ಕೊಡ್ತೀವಿ 2% ಪರ್ ಮಂತ್, ಅಂದ್ರೆ 24% ಪರ್ ಆನಮ್. ಯಾವುದು ಯೋಜನೆಗಳು ಆ ರೀತಿ ಕೊಡಕ್ ಬರೋದಿಲ್ಲ, ಆದರೂ ಆ ರೀತಿ ಆಮಿಷ ಕೊಟ್ಟು ಹೆಚ್ಚಿನ ದರದಲ್ಲಿ ಬಡ್ಡಿ ನೀಡುವ ಅಥವಾ ಮೊತ್ತವನ್ನು ಹಿಂತಿರಿಸುವ ಪ್ರಲೋಭನೆ. ನಿಮ್ಗೆ ಜಾಸ್ತಿ ದರದಲ್ಲಿ ಬಡ್ಡಿ ಕೊಡ್ತೀವಿ, ವಾಪಸ್ ಜಾಸ್ತಿ ಮೊತ್ತವನ್ನು ಕೊಡ್ತೀವಿ. ಈ ರೀತಿ ಸಾರ್ವಜನಿಕರಿಂದ ಠೇವಣಿ ಸಂಗ್ರಹಿಸುವ ಯೋಜನೆ. ಇದರಲ್ಲಿ ಮೆಂಬರ್ಶಿಪ್ ಮಾಡ್ಕೊಂಡು ಅದರಿಂದ ತಗೊಳ್ಳೋದಲ್ಲ, ಸಾರ್ವಜನಿಕರಿಂದ ಮೆಂಬರ್ಶಿಪ್ ಠೇವಣಿ ಸಂಗ್ರಹಿಸುವಂತ ಯೋಜನೆ. ಇಂತಹ ಯೋಜನೆಗಳನ್ನ ಕಟ್ ಮಾಡಬೇಕು ಅಥವಾ ಅಂತಹ ಯೋಜನೆಗಳ ಬಗ್ಗೆ ಕ್ರಮ ತಗೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಕಾಯ್ದೆ ಬಂದಿರುವಂತದ್ದು ಬಡ್ಸ್ ಆಕ್ಟ್, ಬ್ಯಾನಿಂಗ್ ಆಫ್ ಅನ್ರೆಗ್ಯುಲೇಟೆಡ್ ಡೆಪಾಸಿಟ್ ಸ್ಕೀಮ್ಸ್ ಆಕ್ಟ್. ಇಲ್ಲಿ ನಿರ್ದಿಷ್ಟವಾಗಿ ಚೆನ್ನಾಗಿದೆ ಆಕ್ಟ್ ಅನ್ನ ತಾವೆಲ್ಲರೂ ಒಂದ್ಸಾರಿ ಓದ್ಬೇಕು, ಚೆನ್ನಾಗಿದೆ. ನಮಗೆ ನೇರವಾಗಿ ನಮಗೆ ಸಂಬಂಧಪಟ್ಟದ್ದು ಅಲ್ಲದೆ ಹೋದ್ರೂ ಆ ಕಾಯ್ದೆ ಎಷ್ಟು ಚೆನ್ನಾಗಿ ರೂಪಿಸಿದ್ದಾರೆ ಅನ್ನೋದನ್ನ ನಾವು ಖುಷಿ ಪಡ್ಬೇಕು. ಯಾವುದೇ ಠೇವಣಿ ಸ್ವೀಕರಣಾ ಸಂಸ್ಥಾಪನೆ
ಎಸ್ಟಾಬ್ಲಿಷ್ಮೆಂಟ್ ಅಂತಾನೆ. ಯಾವುದೇ ಠೇವಣಿ, ಡೆಪಾಸಿಟ್ ಟೇಕಿಂಗ್ ಎಸ್ಟಾಬ್ಲಿಷ್ಮೆಂಟ್ಸ್, ಠೇವಣಿಗಳನ್ನು ಸ್ವೀಕರಿಸಲಿ ಸಕಾಲದಲ್ಲಿ ಹಿಂದಿರುಗಿಸದಿದ್ದಲ್ಲಿ, ಠೇವಣಿಗಳನ್ನು ಸ್ವೀಕರಿಸದೇ ಠೇವಣಿ ಸ್ವೀಕರಣಾ ಸಂಸ್ಥಾಪನೆ ಅದು ಡೆಪಾಸಿಟ್ ಟೇಕಿಂಗ್ ಎಸ್ಟಾಬ್ಲಿಷ್ಮೆಂಟ್ಸ್ ಅಂತಾನೆ RBI ನಿಂದನೂ ಲೈಸೆನ್ಸ್ ತಗೊಂಡಿದೆ, ಅಥವಾ ಸಹಕಾರಿ ಇಲಾಖೆಯಿಂದನೂ ಲೈಸೆನ್ಸ್ ತಗೊಂಡಿದೆ, ಅಥವಾ NBFC ಆಗಿ ರಿಜಿಸ್ಟ್ರೇಷನ್ ಆಗಿದೆ. ಅಂತಹ ಸಮಯದಲ್ಲಿ ಕೂಡ ಸಕಾಲದಲ್ಲಿ ಹಿಂತಿರುಗಿಸದಿದ್ದಲ್ಲಿ ಅದ್ರ ಮೇಲೂ ಕ್ರಮ ತಗೊಳ್ಬಹುದು. ಕಾನೂನಿಗೆ ವಿರುದ್ಧವಾಗಿ ಒಬ್ಬ ವ್ಯಕ್ತಿ ಅಥವಾ ಸಂಸ್ಥೆ ಮೋಸದ ಉದ್ದೇಶದಿಂದ ಠೇವಣಿ ಯೋಜನೆಗಳನ್ನು ರೂಪಿಸಿದಲ್ಲಿ ಆ ಯೋಜನೆಗಳು ನೋಡಿದ ತಕ್ಷಣ ಗೊತ್ತಾಗತ್ತೆ ಇದು ಡೆಡ್ ಎಂಡ್ ಆಗತ್ತೆ. ಯಾವುದೇ ಕಾರಣಕ್ಕೆ ಈ ಯೋಜನೆ ಪೂರ್ತಿಯಾಗಿ ಇದು ನಡೆಯೋದಿಲ್ಲ. ಅದು ಒಂದು ಕಾಲದಲ್ಲಿ ಡೆಡ್ ಎಂಡ್ ಆಗತ್ತೆ, ನಿಲ್ಲತ್ತೆ, ಸ್ಥಗಿತಗೊಳ್ಳುತ್ತೆ. ಆಗ ಅಪಾರ ಜನಸಂಖ್ಯೆಯ ಠೇವಣಿದಾರರಿಗೆ ನಷ್ಟ ಆಗತ್ತೆ ಅನ್ನೋದು ಗೊತ್ತಾಗತ್ತೆ. ಹೆಚ್ಚಿನ ಯೋಜನೆಗಳಲ್ಲಿ ತಮ್ಮ ಯೋಜನೆಗಳಲ್ಲಿ ತೊಡಗಿಸಿದ ಹೆಚ್ಚಿನ ಲಾಭ ಆಗುತ್ತಂತೆ ಆಮಿಷ ಒಡ್ತಾ ಇದ್ರೆ, ನಮ್ಮ ಯೋಜನೆಗಳಲ್ಲಿ ಹಾಕಿದ್ರೆ ನಿಮಗೆ ಮಂತ್ಲಿ ಡ್ರಾ ಇರ್ತದೆ, ಅದರಲ್ಲಿ ನೀವು ಇಂತಿಂತ ಲಾಭಗಳನ್ನ ಗಳಿಸಬಹುದು, ಅದಕ್ಕೆ ಸಮಾಧಾನಕರ ಬಹುಮಾನ, ನಮಗೆ ಈ ಸಾರಿ ನಮ್ಮ ಇದರಲ್ಲಿ ಠೇವಣಿ ಯೋಜನೆ ಇದರಲ್ಲಿ ನೀವು ನೋಡಿರ್ಬೋದು ಪ್ರಲೋಭನೆ ಒಡ್ಡೋದು ಹೇಗೆ ಅಂದ್ರೆ, ಮಂತ್ಲಿ ಹಾಕ್ತೀವಿ ಸರ್, ನಿಮಗೆ ಎಲೆಕ್ಟ್ರಿಕ್ ವೆಹಿಕಲ್ ಕೊಡ್ತೀವಿ, ಫ್ರಿಡ್ಜ್ ಕೊಡ್ತೀವಿ, ವಾಷಿಂಗ್ ಮೆಷಿನ್ ಕೊಡ್ತೀವಿ, ವೆಹಿಕಲ್ ಕೊಡ್ತೀವಿ, ಬಂಪರ್ ಡ್ರಾ ಆಗಿ ಮಾರುತಿ ಸುಜುಕಿ ಕಾರ್ ಕೊಡ್ತೀವಿ, ಅಥವಾ ಇನ್ನೋವಾ ಕಾರ್ ಕೊಡ್ತೀವಿ. ಜೊತೆಗೆ ಅದಕ್ಕೆ ಅಕ್ಕಪಕ್ಕದ ಸಂಸ್ಥೆ ಇದಕ್ಕೆ ಯಾವ್ದು 1828 ಈ ಸಾರಿ ಬಂದಿದೆ ಅಂದ್ರೆ 1827 ಮತ್ತು 29ನೇ ಸಂಖ್ಯೆಯ ಇವರಿಗೆ ಸಮಾಧಾನಕರ. ಯಾಕಂದ್ರೆ ಅವರಿಗೆ ಭಾರಿ ಬೇಜಾರಾಗ್ಬಿಡತ್ತೆ, ಅವರು ನಾನು ಒಂದು ನಂಬರ್ ಅಲ್ಲಿ ಮಿಸ್ ಆಗ್ಬಿಡ್ತು ಅಂತ. ಅದಕ್ಕೆ ಸಮಾಧಾನಕರವಾಗಿ ಮತ್ತಷ್ಟು ಇದನ್ನ ಕೊಡ್ತೀವಿ. ಈ ರೀತಿ ಅನೇಕ ಯೋಜನೆಗಳು ನೀವು ನೋಡಿರ್ಬೋದು, ಈಗಲೂ ಬರ್ತಾ ಇದ್ದಾವೆ. ನಾನು ಮೊನ್ನೆ ಅಷ್ಟೇ ಯಾವ್ದೋ ಒಂದು ಆತರ ಸ್ಕೀಮಿನ ನೋಡಿದೆ. ಹೆಚ್ಚಿನ ದರದಲ್ಲಿ ಬಡ್ಡಿ ದರ ಅಥವಾ ಮೊತ್ತವನ್ನ ಈಗ ಹೇಳಿದ್ನಲ್ಲ, ನಿಮಗೆ 1 ಲಕ್ಷ ರೂಪಾಯಿ ಇಟ್ಟಲ್ಲಿ ಪ್ರತಿ ತಿಂಗಳ 2,000 ಅಥವಾ 3,000 ರೂಪಾಯಿ ಪ್ರತಿ ತಿಂಗಳ ಕೊಡ್ತಾ ಬರ್ತೀವಿ. ಮುಂದಿನ ತಿಂಗಳಿಂದನೇ ಪ್ರಾರಂಭ ಆಗತ್ತೆ. ಜೊತೆಗೆ 5 ವರ್ಷದ ನಂತರ ಇಷ್ಟು ದಿನ ನೀವು ತಗೊಂಡಿರೋ ದುಡ್ಡನ್ನ ನಾವು ಕೇಳೋದಿಲ್ಲ, ಜೊತೆಗೆ ನೀವಿಟ್ಟಿರೋ ದುಡ್ಡಿನ ಡಬಲ್ ಅಥವಾ 1.5 ಪಟ್ಟಷ್ಟು ನಿಮ್ಗೆ ಕೊಡ್ತೀವಿ. ಆ ರೀತಿ ಏನಾರು ಮಾಡಿ ಸಾರ್ವಜನಿಕರಿಂದ ಠೇವಣಿ ಸಂಗ್ರಹಿಸ್ತಾ ಇದ್ರೆ ಅವುಗಳನ್ನು ತಡೆಯುವಂಥದ್ದು ಈ ಕಾನೂನಿನ ಉದ್ದೇಶ. ಸೊ ಇದು ಗೆಜೆಟ್ ಆಫ್ ಇಂಡಿಯಾದಲ್ಲಿ ನಮ್ಗೆ ಪಬ್ಲಿಷ್ ಆಗಿರುವಂತದ್ದು ಜುಲೈ 31, 2019 ಗೆಜೆಟ್ ನೋಟಿಫಿಕೇಶನ್ ಆಗಿರುವಂತದ್ದು. ಬ್ಯಾನಿಂಗ್ ಆಫ್ ಅನ್ರೆಗ್ಯುಲೇಟೆಡ್ ಡೆಪಾಸಿಟ್ ಸ್ಕೀಮ್ಸ್ ಆಕ್ಟ್ 2019 ಕೇಂದ್ರ ಸರ್ಕಾರದ ಒಂದು ಯೋಜನೆ ಅಥವಾ ಕೇಂದ್ರ ಸರ್ಕಾರದ ಒಂದು ಕಾಯ್ದೆ. ಏನಿದರ ಉದ್ದೇಶ? ಅನಿಯಂತ್ರಿತ ಠೇವಣಿಗಳನ್ನ ಮಟ್ಟ ಹಾಕೋದು ಒಂದೇ ಅಲ್ಲ ಅದರ ಉದ್ದೇಶ, ಜೊತೆಗೆ ಠೇವಣಿದಾರರ ಹಿತರಕ್ಷಣೆಯನ್ನು ಮಾಡಬೇಕು ಅನ್ನೋ ಉದ್ದೇಶ. ಠೇವಣಿ ಈಗ ಅಂತಹ ಯೋಜನೆಗಳನ್ನ ಬ್ಯಾನ್ ಮಾಡುವಂಥದ್ದು, ಅವ್ರ ಮೇಲೆ ಕ್ರಮ ತಗೊಳ್ಳುವಂಥದ್ದು ಒಂದೇ ಅಲ್ಲ, ಅಂತಹ ಯೋಜನೆಗಳಲ್ಲಿ ಪಾಲ್ಗೊಂಡಿರುವಂತಹ ಯೋಜನಾ ಫಲಾನುಭವಿಗಳನ್ನ ಗುರುತಿಸಿ ಅವರಿಗೆ ಠೇವಣಿಯನ್ನ ಹಿಂತಿರುಗಿಸುವಂಥದ್ದು, ಅವರ ಹಿತರಕ್ಷಣೆಯನ್ನು ಕಾಪಾಡುವಂಥದ್ದು ಕೂಡ ಇದರ ಉದ್ದೇಶ. ಸಾರಿ. ಇದರ ಉದ್ದೇಶ ಚೆನ್ನಾಗಿ ಹೇಳಿದ್ರೆ, ಇದು ಅನಿಯಂತ್ರಿತ ಠೇವಣಿ ಯೋಜನೆಗಳ ಪ್ರಚಾರ, ಜಾರಿ, ಉತ್ತೇಜನವನ್ನು ನಿಷೇಧಿಸುತ್ತದೆ. ಇಟ್ ಬ್ಯಾನ್ಸ್ ಇವನ್ ಯೋಜನೆ ಪ್ರಚಾರ ಮಾಡುವಂತಿಲ್ಲ. ನೀವು ಟಿವಿ ಮಾಧ್ಯಮಗಳಲ್ಲಿ, ಪೇಪರ್ನಲ್ಲಿ ಆತರ ಪ್ರಚಾರ ಮಾಡಿದ್ರೆ ಸಾಕು. ಮುಂದೆ ನಾನು ಬರ್ತೀನಿ ಯಾವ ಸುವಮೋಟೋ ಹೇಗೆ ಪೊಲೀಸ್ನವರು ಅದಕ್ಕೆ ಇದನ್ನ ಇದು ಮಾಡ್ಕೊಳ್ಬಹುದು ಅಂತ. ಅಲ್ಲಿ ಸಸ್ಪಿಷನ್ ಇದೆ ಅಂದ್ರೆ ಅವನ್ ಪ್ರಚಾರ ಮಾಡಿದ ದಿನನೇ ಅವನ ಮೇಲೆ ಕೇಸ್ ಹಾಕ್ಬೋದು. ನೀನ್ ಪ್ರಚಾರ ಮಾಡಿದೀಯಾ ಅಂದ್ರೆ ನೀನ್ ಮೋಸ ಮಾಡ್ಲಿಕ್ಕೆ ಹೊರಟಿದ್ಯಾ, ಹಾಗಾಗಿ ನಿನ್ನ ಮೇಲೆ ಕೇಸ್ ಹಾಕ್ತೀನಿ ಅಂತ ಕೇಸ್ ಹಾಕ್ಬೋದು. ನಾನು ಅದನ್ನ ಮುಂದಿನ ಭಾಗದಲ್ಲಿ ಹೇಳ್ತೀನಿ. ನಾನು ಯಾವಾಗ ಪೊಲೀಸ್ನವ್ರಿಗೆ ಏನಾಗತ್ತೆ ಅಂದ್ರೆ, ನಿಮ್ಗೆ ಮೋಸ ಆಗಿದೆಯೇನ್ರಿ, ಹಾಗಾದ್ರೆ ಕಂಪ್ಲೇಂಟ್ ಕೊಡಿ. ಮೋಸ ಆದ ನಂತರ ಕಂಪ್ಲೇಂಟ್ ಕೊಡೋ ಅಷ್ಟೊತ್ತಿಗೆ ಅವ್ನು ಓಡೋಗಿರ್ತಾನೆ, ಹುಡ್ಕೋದೇ ಕಷ್ಟ. ಅದಕ್ಕಿಂತ ಮೋಸದ ಯೋಜನೆ ಒಂದು ಜಾರಿಗೆ ಬರ್ತಾ ಇದೆ ಅನ್ನೋ ಮಾಹಿತಿ ಬಂದ ಕೂಡ್ಲೇನೆ
ಅಂತವರನ್ನ ಒಳಗಾಕಿ ಅವರನ್ನ ಚೆನ್ನಾಗಿ ಅವರ ತಮ್ಮದೇ ಶೈಲಿಯಲ್ಲಿ ವಿಚಾರಣೆಗೆ ಒಳಪಡಿಸಿದಾಗ ಅವರಿಂದ ಹೊರಬರ್ತದೆ ತಾವು ಮೋಸ ಮಾಡ್ಲಿಕ್ಕೆ ಹೊರಟಿದ್ದು ಅಂತ. ಅಂದರೆ ಸಂಭಾವ್ಯ ಮೋಸ ಪ್ರಕರಣಗಳನ್ನ ತಡೆಗಟ್ಟುವುದು ಇದರ ಉದ್ದೇಶ. ಪ್ರಚಾರ ಮಾಡಿದ ನಂತರ ಜಾರಿ ಮಾಡ್ತಾ ಇದ್ದಾರೆ, ಆಗ್ಲೂ ಇವರು ಇದು ಮಾಡ್ಕೊಳ್ಬಹುದು. ಮತ್ತು ಯಾವುದೇ ಕಾರಣಕ್ಕೆ ಅಂತದನ್ನು ಉತ್ತೇಜನ ಮಾಡಬಾರ್ದು ಅನ್ನೋದು ಇದ್ರ ಉದ್ದೇಶ. ಅಂದ್ರೆ ಯಾವುದೇ ಯೋಜನೆಗಳು, ಇಂತಹ ಯೋಜನೆ ಅನಿಯಂತ್ರಿತ ಠೇವಣಿ ಮುಂದೆ ಬರ್ತೀನಿ ಅಂದ್ರೆ ಅನಿಯಂತ್ರಿತ ಠೇವಣಿ ಅಂದ್ರೇನು, ನಿಯಂತ್ರಿತ ಠೇವಣಿ ಅಂದ್ರೇನು ತಿಳ್ಕೊಳ್ಳೋಣ. ಅದನ್ನು ಮರುಪಾವತಿಸಲು ವಿಫಲರಾದವರಿಗೆ ಅತಿ ಹೆಚ್ಚಿನ ದಂಡ ಮತ್ತು ದಂಡನೆ. ಈ ಬ್ಯೂಟಿ ಆಫ್ ದಿಸ್ ಬಡ್ಸ್ ಆಕ್ಟ್, ಯಾಕೆ ಬಡ್ಸ್ ಆಕ್ಟ್ ಹೆದರ್ತಾರೆ ಅಂದ್ರೆ, ಈ ಪೋಕ್ಸೋ ಆಕ್ಟ್ ಬಗ್ಗೆ ಯಾಕೆ ಹೆದರ್ತಾರೆ ಅಂದ್ರೆ ಅದರ ಗಂಭೀರ ಪರಿಣಾಮ ಅಲ್ವಾ. ಹಾಗೇನೆ ಈ ಬಡ್ಸ್ ಆಕ್ಟ್ ಬಗ್ಗೆ ಹೆದರೋದು ಯಾಕೆ ಅಂತ ಹೇಳಿದ್ರೆ ಗಂಭೀರ ಪರಿಣಾಮ. ಎಷ್ಟು ದಂಡನೆಗಳಿದೆ ಅಂತ ಹೇಳಿದ್ರೆ ಯೋಜನೆ ಮಾಡೋರು ಎಲ್ಲರೂ ಹೆದರ್ಬೇಕು. ಯೋಜನೆ ಮಾಡಿದ ನಂತರ ಅವರಿಗೆ ಶಿಕ್ಷೆ ಅದಲ್ಲ, ಅದಕ್ಕಿಂತ ಮೊದಲೇ ಶಿಕ್ಷೆ ಆಗುವಂತ ಕ್ರಮಗಳಿದಾವೆ. ಯೋಜನೆಯನ್ನ ನೀವು ಪ್ರಚಾರ ಮಾಡೋದೇ ನಿಮ್ಮ ತಪ್ಪು, ಅಂತಹ ಯೋಜನೆಗಳಿಗೆ ನಾವು ನಿಮಗೆ ಶಿಕ್ಷೆ ಕೊಡ್ತೀವಿ. ಮತ್ತು ಕಾಗ್ನಿಟಿವ್ ಅಫೆನ್ಸ್, ಇದು ಸಂಜ್ಞೇಯ ಅಪರಾಧ, ನಾನ್ ಬೈಲಬಲ್. ನಾನು ಅದಷ್ಟು ನಿಮಗೆ ವಿವರವಾಗಿ ಹೇಳ್ತೀನಿ ಏನಾಗತ್ತೆ ಅನ್ನೋದು. ಹಾಗಾಗಿ ಅತಿ ಹೆಚ್ಚಿನ ದಂಡನೆಗಳನ್ನ, ನಿಮ್ಮ ಪೆನಾಲ್ಟಿ ಮತ್ತು ಪ್ರಾಸಿಕ್ಯೂಷನ್ ಎಫೆಕ್ಟ್ ತುಂಬಾ ಜಾಸ್ತಿ ಇದೆ ಅಂತ ಹೇಳಿದ್ರೆ ಆಗ್ಲೇ ಹೆದರ್ತಾರೆ ಅದನ್ನ ಮಾಡ್ಲಿಕ್ಕೆ. ಹಾಗಾಗಿ ಮುಗ್ಧ ಜನರು ಏನ್ ಅಮಾಯಕರಿದ್ದಾರೆ ಅಂತವ್ರು ತಾವು ಕಷ್ಟ, ಇದರಲ್ಲಿ ಯೋಜನೆಗಳಲ್ಲಿ ಭಾಗವಹಿಸುವಂತವ್ರು ಮೆಜಾರಿಟಿ ಮಧ್ಯಮ ವರ್ಗದ್ದು, ಕೆಳವರ್ಗದವರು, ಬಡವರು, ಶೋಷಿತರು. ಅಂತವರಿಗೆ ಮತ್ತಷ್ಟು ಶೋಷಣೆ ಆಗದಿರ್ಲಿ ಅಂತೇಳಿ ಯೋಜನೆ ಮಾಡಿರುವಂತದ್ದು. ಈ ಅಕಸ್ಮಾತ್ ಈ ತರ ಯೋಜನೆಗಳಲ್ಲಿ ಮಾಡಿರುವಂತದ್ರಲ್ಲಿ ಅವ್ರನ್ನ ರಕ್ಷಿಸ್ಲಿಕ್ಕೆ ಇದು ಮಾಡಿರುವಂತದ್ದು. ಇದು ಕಾಯ್ದೆ ವ್ಯಾಪ್ತಿ ಏನಿದೆ, ಇದು ಕೇಂದ್ರ ಸರ್ಕಾರದ ಕಾಯ್ದೆ. ಜಮ್ಮು ಅಂಡ್ ಕಾಶ್ಮೀರವು ಸೇರಿದಂತೆ ಇಡೀ ಭಾರತ ದೇಶಕ್ಕೆ ಅನ್ವಯ. ಯಾಕೆಂದ್ರೆ ಈಗ ಆರ್ಟಿಕಲ್ 370 ಇದು ಆಗಿರೋದ್ರಿಂದ ಭಾರತ ರಾಜ್ಯಕ್ಕೂ ಜಮ್ಮು ಅಂಡ್ ಕಾಶ್ಮೀರ ರಾಜ್ಯಕ್ಕೂ ಸೇರತ್ತೆ, ಇಡೀ ಭಾರತ ದೇಶಕ್ಕೆ ಅನ್ವಯಿಸುತ್ತೆ. ಕೇಂದ್ರ ಸರ್ಕಾರದ ಯೋಜನೆ, ರಾಜ್ಯ ಸರ್ಕಾರದ ಇದು ಕಾಯ್ದೆ ಅಲ್ಲ. ಇದು ಯಾವುದೇ ಶಾಸನ. ಯಾಕೆಂದ್ರೆ ಇಡೀ ಭಾರತ ದೇಶಕ್ಕೆ ಯಾಕೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರಲಿ, ನಮ್ಮಲ್ಲಿ ಯೋಜನೆಗಳನ್ನ ಮಾಡುವಂತವ್ರು ಕರ್ನಾಟಕದಲ್ಲಿ ಯೋಜನೆ ಮಾಡುವಂತವ್ರು ಆಂಧ್ರ, ಮಹಾರಾಷ್ಟ್ರ ಅಥವಾ ತಮಿಳುನಾಡು ಅಥವಾ ಕೇರಳದಿಂದ ಬಂದು ಇಲ್ಲಿ ಯೋಜನೆಗಳನ್ನು ಮಾಡಿ ಅವ್ರ ಹೂಡಿಕೆಗಳನ್ನ ಒರಿಸ್ಸಾದಲ್ಲೋ ಡೆಲ್ಲಿಯಲ್ಲೋ ಮಾಡ್ಕೊಂಡ್ಬಿಟ್ರೆ ಆವಾಗ ಕಾಯ್ದೆ ಅವ್ರು ಓಡೋಗ್ಬಿಡ್ತಾನೆ, ಒರಿಸ್ಸಾಕೋ ಇದಕ್ಕೋ ಓಡೋಗ್ಬಿಡ್ತಾನೆ. ಆವಾಗ ಕಾಯ್ದೆ ತನ್ನನ್ನು ಹಿಡಿಯೋದಿಲ್ಲ. ಯಾಕೆಂದ್ರೆ ರಾಜ್ಯ ಕಾಯ್ದೆ ವ್ಯಾಪ್ತಿ ರಾಜ್ಯಕ್ಕೆ ಮಾತ್ರ. ಇದು ದೇಶದ ಕಾಯ್ದೆ. ಅವನು ದೇಶದ ಯಾವುದೇ ಭಾಗದಲ್ಲಿ ವಂಚನೆ ಮಾಡಿರ್ಲಿ, ಯಾವುದೇ ಭಾಗದಲ್ಲಿ ಆಸ್ತಿಯನ್ನು ಮಾಡಿರ್ಲಿ, ಯಾವುದೇ ಭಾಗದಲ್ಲಿ ವಾಸಿಸಿರ್ಲಿ, ಈ ಪೂಂಜಿ ಸ್ಕೀಮ್ ಅಲ್ಲಿ ನೋಡಿದ್ರಲ್ಲ, ಇಟಲಿಯವನು UK ನಲ್ಲಿ ಆಸ್ತಿಯನ್ನು ಮಾಡಿ US ನಲ್ಲಿ ಮೋಸ ಮಾಡಿದ. ಈಗ ಆ ರೀತಿ ರಾಜ್ಯಗಳ ಇದರಲ್ಲಿ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಆ ರೀತಿ ಮಾಡಕ್ಕೆ ಇದು. ಹಾಗಾಗಿ ಇದರಲ್ಲಿ ಸ್ವೀಕರಿಸುವ ಠೇವಣಿಗಳು ಯಾವ್ದ್ಯಾವ್ದು, ಇದಕ್ಕೆ ವ್ಯಾಪ್ತಿ ನೋಡಿದ್ರೆ ಗೊತ್ತಾಗತ್ತೆ ನಿಮಗೆ. ಈ ಕಾಯ್ದೆ ವ್ಯಾಪ್ತಿ ಯಾವ್ಯಾವ ಸಂಸ್ಥೆಗಳಿಗೆ ಅನ್ವಯಿಸುತ್ತೆ ಅಂತ ಹೇಳಿ ಆವಾಗ ಗೊತ್ತಾಗತ್ತೆ, ಎಲ್ಲರಿಗೂ ಅನ್ವಯಿಸುತ್ತೆ ಇದು. ಯಾವುದೇ ಶಾಸನಬದ್ಧ ಅಥವಾ ನಿಯಂತ್ರಿತ ಸಂಸ್ಥೆಯಿಂದ ನಿಯಂತ್ರಿಸಲ್ಪಟ್ಟ ಸ್ವೀಕಾರ ಮಾಡಿರುವ NBFC ಅಥವಾ RBI ನಿಂದ ನೇರ ನಿಯಂತ್ರಣ ಒಳಪಟ್ಟಂತಹ ಒಂದು ಬ್ಯಾಂಕ್ ಕೂಡ ಇದ್ರ ಒಳಗಡೆ ಬರ್ತದೆ. ಕಾಯ್ದೆ ವ್ಯಾಪ್ತಿ ಎಲ್ಲರಿಗೂ ಅನ್ವಯಿಸುತ್ತೆ. ಯಾರಿಗೆ? ವ್ಯಕ್ತಿಗಳು, ಇಂಡಿವಿಜುವಲ್ಸ್ ಅಥವಾ ವ್ಯಕ್ತಿಗಳ ಗುಂಪುಗಳು, ಒಂದಿಷ್ಟು ಜನ ಸೇರ್ ಮಾಡಿರುವಂತದ್ದು, ಮಾಲೀಕತ್ವದ ಸಂಸ್ಥೆಗಳು, ಪ್ರೊಪ್ರೈಟರ್ಶಿಪ್ ಕನ್ಸರ್ನ್ಸ್, ಪಾಲುದಾರಿಕಾ ಸಂಸ್ಥೆಗಳು, ಪಾರ್ಟ್ನರ್ಶಿಪ್ ಫರ್ಮ್ಸ್, ನಿಯಮಿತ ನಿಯಮ LLPಗಳು, ಕಂಪನಿಗಳು, ಸೊಸೈಟಿಗಳು, ಅಸೋಸಿಯೇಷನ್ ಆಫ್ ಪರ್ಸನ್ಸ್ AOP ಅಂತೀವಿ, ಸಂಘ ಸಂಸ್ಥೆಗಳು, ನ್ಯಾಸಗಳು ಅಂದ್ರೆ ಟ್ರಸ್ಟ್ಗಳು, ದತ್ತಿಗಳು, ನ್ಯಾಸಗಳು, ಟ್ರಸ್ಟ್ಗಳು, ಸಹಕಾರ ಸಂಸ್ಥೆಗಳು. ಸಹಕಾರ ಸಂಸ್ಥೆಗಳನ್ನು ಈ ಕಾಯ್ದೆ ವ್ಯಾಪ್ತಿಯಿಂದ ಹೊರಗಿಟ್ಟಿದ್ದಾರೆ. ಇಲ್ಲ, ಯಾರಿಗೆ ಇದು ಅನ್ವಯಿಸೋದಿಲ್ಲ? ಕೆಳಗಿನವರಿಗೆ ಅನ್ವಯಿಸೋದಿಲ್ಲ. ಯಾರಿಗೆ?
ಕೇಂದ್ರ ಅಥವಾ ರಾಜ್ಯ ಸರ್ಕಾರಕ್ಕೆ ಅನ್ವಯಿಸೋದಿಲ್ಲ. ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳು, KSRTC ಇದೆ, LIC ಇದೆ, ರೈಲ್ವೆ ಡಿಪಾರ್ಟ್ಮೆಂಟ್ ಇದೆ, ಕೊಂಕಣ್ ರೈಲ್ವೆ ಇದೆ, ಈ ರೀತಿ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳು, ಮತ್ತೆ ವಿಶೇಷ ಕಾಯ್ದೆಗಳ ಮೂಲಕ ಸ್ಥಾಪನೆಗೊಂಡ ನಿಗಮಗಳು, LIC ವಿಶೇಷ ಕಾಯ್ದೆಗಳ ಮೂಲಕ ನಿಯಮ ಇದು ಮಾಡಿದ್ದು, ಬ್ಯಾಂಕಿಂಗ್ ಅಧಿನಿಯಮದಡಿ ಮುಂದೊಂಡ ಬ್ಯಾಂಕಿಂಗ್ ಕಂಪನಿಗಳು. ಯಾಕೆಂದ್ರೆ ಅದಕ್ಕೆ ಮುಂದೆ ಬರ್ತೀನಿ, ಅದ ಕಾರಣಗಳೇನು ಅಂತ. ಇದು ಕಾಯ್ದೆ ವ್ಯಾಪ್ತಿ. ಮತ್ತೆ ಕಾಯ್ದೆ ಇದು ಬಂದ ನಂತರ ಏನೇನಾಗಿದೆ ಅಂತ ಗೊತ್ತಾದ್ರೆ ಇದ್ರ ಎಫೆಕ್ಟಿವ್ನೆಸ್ ಗೊತ್ತಾಗತ್ತೆ. ಹೆಚ್ಚಿನ ಕಾಯ್ದೆಗಳು ಹಲ್ಲು ಮುರಿದ ಹಾವುಗಳಂತೆ ನಮ್ಮಲ್ಲಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾವೆ. ದೇಶದ ಅನೇಕ ಕಾಯ್ದೆಗಳಲ್ಲಿ ಹಲ್ಲಿಲ್ಲ, ಕಾಯ್ದೆ ಇದೆ, ಅದಕ್ಕೆ ಬೇಕಾದಂತಹ ಅಧಿಕಾರಗಳನ್ನ ಜಾರಿಗೊಳಿಸುವಂತಹ ಅಧಿಕಾರಗಳನ್ನ ಕೊಡದೇ ಇರೋದ್ರಿಂದ ಸುಮಾರು ಕಾಯ್ದೆಗಳು ನಮ್ಮಲ್ಲಿ ಎಫೆಕ್ಟಿವ್ನೆಸ್ ಇಲ್ಲ. ಕಾಯ್ದೆ ಇದೆ, ಎಫೆಕ್ಟಿವ್ನೆಸ್ ಇಲ್ಲ. ನಾನು ಅದನ್ನು ತಗೊಳ್ತೀನಿ. PML ಆಕ್ಟ್ ಇತ್ತು, ಮತ್ತೆ ಇದು ಬೇನಾಮಿ ಟ್ರಾನ್ಸಾಕ್ಷನ್ಸ್, ಅದ್ರ ಬಗ್ಗೆ ನಾನು ಹೇಳುವಾಗ ಹೇಳ್ತೀನಿ. ಎಷ್ಟು ಆಕ್ಟ್ ಇದೆ, ಆದರೆ ಅದರ ಕ್ರಮಗಳಿಗೆ ಯಾಕೆ ತಗೊಂಡಿರ್ಲಿಲ್ಲ ಅಥವಾ ಯಾವ ರೀತಿ ಅದನ್ನು ಆಕ್ಟ್ ಇತ್ತು ನಮ್ಗೆ ಉಪಯೋಗ ಇರಲಿಲ್ಲ. ಆದರೆ ಈ ಆಕ್ಟ್ ಹಾಗಲ್ಲ. ಜಾರಿಗೊಳಿಸಿದ ಕೇವಲ ಕೆಲವೇ ದಿನಗಳಲ್ಲಿ ಇದರ ಪ್ರಾರಂಭಿಕ ಕಾರ್ಯಾಚರಣೆಗಳು ಶುರುವಾದವು. ಈ ಕಾಯ್ದೆಯಲ್ಲಿ ಏನೇನು ಆಯ್ತು ಇದುವರೆಗೆ? ಕಾಯ್ದೆ ಬಂದಿದ್ದು 2020ರಲ್ಲಿ, ನಿಮ್ಗೆ ತೋರಿಸಿದೀನಿ. ಗೆಜೆಟ್ ನೋಟಿಫಿಕೇಶನ್ ತೋರಿಸಿರುವಂತದ್ದು 2020ರಲ್ಲಿ, ಮಾರ್ಚ್ 2020ರಲ್ಲಿ ಕಾಯ್ದೆ ಬಂದಿದೆ. ಗೆಜೆಟ್ ನೋಟಿಫಿಕೇಶನ್ ತೋರಿಸಿದೀವಿ. 2024ರವರೆಗೆ ಏನೇನಾಗಿದೆ ಅನ್ನೋ ಪ್ರಗತಿಯನ್ನ ಕೇಂದ್ರ ಸರ್ಕಾರ ಒಂದು ಪತ್ರಿಕಾ ಪ್ರಕಟಣೆ ಮಾಡುತ್ತೆ. 13/10/2024ರಲ್ಲಿ ಒಂದು ಪತ್ರಿಕಾ ಪ್ರಕಟಣೆ ಮಾಡುತ್ತೆ, ಅಫಿಷಿಯಲ್ ಅಲ್ಲ ಬಿಡುಗಡೆ ಮಾಡುತ್ತೆ. ನಾವು ಏನು ಈ ಬರ್ಡ್ಸ್ ಆಕ್ಟ್ ನಲ್ಲಿ ಏನೇನು ಮಾಡಿದೀವಿ ಅನ್ನೋದು. ಕೇವಲ 4 ವರ್ಷಗಳಲ್ಲಿ ಮಾರ್ಚ್ 20ರಲ್ಲಿ ಗೆಜೆಟ್ ನೋಟಿಫಿಕೇಶನ್ ಆಗಿದ್ದು, ಮಾರ್ಚ್ 24ರವರೆಗೆ, ಅಂದ್ರೆ ಅಕ್ಟೋಬರ್ನಲ್ಲಿ ಬಿಡುಗಡೆ ಆದಂತಹ ಪತ್ರಿಕಾ ಪ್ರಕಟಣೆಯಲ್ಲಿ ಅಂಕಿಅಂಶಗಳಿದ್ದು ಮಾರ್ಚ್ ವರೆಗಿನ ಅಂಕಿಅಂಶಗಳ ಪ್ರಕಾರ ಏನಾಗಿತ್ತು? ದೇಶದಾದ್ಯಂತ ಕಾಯ್ದೆಯಡಿ ಪ್ರಕರಣಗಳು ಇದಾಗಿರೋದು 2735. ಯಾವುದೇ ಒಂದು ಸ್ವತಂತ್ರ ಕಾಯ್ದೆಯಡಿಯಲ್ಲಿ ಇಷ್ಟು ಕ್ಷಿಪ್ರಗತಿಯಲ್ಲಿ ಇಷ್ಟೊಂದು ಕೇಸುಗಳು ದಾಖಲಾದಂತ ಪ್ರಸಂಗಗಳಿರಲಿಲ್ಲ. 4 ವರ್ಷಗಳಲ್ಲಿ 2735 ಪ್ರಕರಣಗಳು ದಾಖಲಾಗಿದೆ. 1243 ಪ್ರಕರಣಗಳಲ್ಲಿ ಸರಿಸುಮಾರು 14,550 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಜಪ್ತಿಯಾಗಿದೆ, ಮುಟ್ಟುಗೋಲಾಗಿದೆ. ಸರಿಸುಮಾರು 1610 ಪ್ರಕರಣಗಳು ಬೇರೆ ಬೇರೆ ಹಂತಗಳಲ್ಲಿದ್ದಾವೆ. ಬೇರೆ ಬೇರೆ ಜನರ ಸುಮಾರು 7,107 ಜನರ ಬೇರೆ ಬೇರೆ ಆಸ್ತಿಗಳನ್ನ, ಚರಾಸ್ತಿಗಳು, ಸ್ಥಿರಾಸ್ತಿಗಳನ್ನ ಜಪ್ತಿ ಮಾಡಲಾಗಿದೆ. ಬರೀ ಸಾಮಾನ್ಯರನ್ನ ಮಾತ್ರ ಮಾಡಿದಾರ? ಇಲ್ಲ, ಪ್ರಭಾವಿ ವ್ಯಕ್ತಿಗಳಿದ್ದಾರೆ. MP, ಸಿಟ್ಟಿಂಗ್ ರಾಜಕೀಯ ಪಕ್ಷದ ಆಡಳಿತ ಪಕ್ಷದ MP ಗಳನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ, ಜೈಲಿಗೆ ಹಾಕಿದ್ದಾರೆ. ಸರಿಸುಮಾರು 1,20,000 ಕೋಟಿ ರೂಪಾಯಿಗಳು ಮಿಕ್ಕ ಅನಧಿಕೃತ ಠೇವಣಿ ವ್ಯವಹಾರಗಳ ಕುರಿತಾಗಿ 1940 ಪ್ರಕರಣಗಳಲ್ಲಿ ನೋಟಿಸ್ ನೀಡಲಾಗಿದೆ. ಆದರೆ ಇಲಾಖೆ ಹೇಳೋದೇನು ಅಂದ್ರೆ, ಅಭಿ ಪಿಕ್ಚರ್ ಬಾಕಿ ಹೈ. ಈಗ ಸಿಕ್ಕಿರೋದು ದೊಡ್ಡ ಮೀನುಗಳು ಸಿಕ್ಕಿಲ್ಲ, ಸಣ್ಣ ಸಣ್ಣ ಮೀನುಗಳು ಸಿಕ್ಕಿದೆ. ದೊಡ್ಡ ಮೀನುಗಳಿಗೆ ಗಾಳ ಹಾಕಿದೀವಿ. ಸ್ನೇಹಿತರೆ, ಒಂದು ರಿಪೋರ್ಟ್ ಅನ್ನು ನೋಡಿದ್ರೆ ನಿಮ್ಗೆ ಶಾಕ್ ಆಗುತ್ತೆ. ಕೇರಳ ಹೈಕೋರ್ಟ್
ಬಡ್ಸ್ ಆಕ್ಟ್ ಕೆಳಗಡೆಗೆ ಕೇಸ್ ಹಾಕಿ ಅಂತೇಳಿ 1368 ಕೇಸ್ಗಳ ಬಗ್ಗೆ ಬಡ್ಸ್ ಆಕ್ಟ್ ಕೆಳಗಡೆ ಇನ್ವೆಸ್ಟಿಗೇಷನ್ ಮಾಡಿ ಅಂತೇಳಿ 1368 ಕೇಸ್ಗಳು. ಕೇರಳ ಒಂದು ರಾಜ್ಯದಲ್ಲಿ ಹೈಕೋರ್ಟ್ ಹೇಳ್ತು ಬಡ್ಸ್ ಆಕ್ಟ್ ಕೆಳಗಡೆ ಇದರಷ್ಟು ತಗೊಳ್ಳಿ. ಅದರಲ್ಲೂ ಪಾಪ್ಯುಲರ್ ಫೈನಾನ್ಸ್ ಕಂಪನಿಗಳು, ಸಣ್ಣ ಪುಟ್ಟದಲ್ಲ, ಹೆಸರು ಹೇಳ್ತಾ ಹೋದ್ರೆ ಹೈರಾಣ ಆಗ್ಬಿಡ್ತೀವಿ ನಾವು. ಯಾವ್ಯಾವ ಫೈನಾನ್ಸ್ ಕಂಪನಿಗಳು ಯಾವುದೇ ಚೀಟಿಂಗ್ ಡೆಪಾಸಿಟರ್ಗೆ ಮೋಸ ಮಾಡ್ಲಿಕ್ಕೆ ಹೊರಟಿದಾವ ಅಂತದ್ದಕ್ಕೆ ಅದು ಕೇರಳದ ಒಂದು ರಾಜ್ಯದಲ್ಲೇ 1600 ಕೋಟಿ ರೂಪಾಯಿ ಬಂದಿದೆ. ಇಂಡಿಯನ್ ಎಕ್ಸ್‌ಪ್ರೆಸ್ ನಲ್ಲಿ ಮಾಹಿತಿಗಳನ್ನ ಹಂಚಿಕೊಂಡಿದ್ದಾರೆ. ಇದು ಬಡ್ಸ್ ಆಕ್ಟ್. ಇದುವರೆಗೆ ನಾನು ಹೇಳಿದ್ದು ಪ್ರಿಯಾಂಬಲ್ ಮತ್ತು ಇದರ ಒಂದಿಷ್ಟು ಝಲಕ್ ಮಾತ್ರ. ಕಾಯ್ದೆಯ ಸ್ವರೂಪ, ಕಾಯ್ದೆಯ ಪರಿಭಾಷೆಗಳು, ಡೆಫಿನಿಷನ್ಸ್ ಏನ್ ಹೇಳತ್ತೆ, ಪ್ರಕ್ರಿಯೆಗಳು ಹೇಗೆ ನಡೆಯುತ್ತೆ, ಇದರ ಪ್ರಕ್ರಿಯೆಗಳು ಎಷ್ಟು ಕ್ಷಿಪ್ರವಾಗಿ ನಡೆಯುತ್ತೆ, ಅದು ನನಗೆ ಖುಷಿಯಾಗಿತ್ತು. ಒನ್ ಆಫ್ ದಿ ಬೆಸ್ಟ್ ಕ್ರಿಮಿನಲ್ ಆಕ್ಟ್ಸ್, ಕ್ರಿಮಿನಲ್ ಪ್ರೊಸೀಜರ್ಸ್ ಮಾಡ್ಲಿಕ್ಕೆ ಇರುವಂತ ಅತಿ ಬೇಗ ಬೇಗ ಬಹುಮಾನ ಅಂದಂಗೆ ಅವರಿಗೆ ತುಂಬಾ ಪವರ್ ಕೊಟ್ಟಿರುವಂತ ಒಂದು ಆಕ್ಟ್ ಇದು ಸ್ನೇಹಿತರೆ, ಓದ್ಬೇಕಿದು, ತುಂಬಾ ಚೆನ್ನಾಗಿದೆ. ಠೇವಣಿ ಅಂದ್ರೇನು, ನಿಯಂತ್ರಿತ ಠೇವಣಿ, ರೆಗ್ಯುಲೇಟೆಡ್ ಡೆಪಾಸಿಟ್ಸ್ ಅಂದ್ರೇನು, ಠೇವಣಿ ಸ್ವೀಕೃತಿಗಾರ, ಡೆಪಾಸಿಟ್ ಟೇಕರ್ಸ್ ಅಂತಾನೆ ಹೇಳ್ತಾರೆ. ಸ್ವೀಕೃತಿದಾರ ಅಲ್ಲ, ಅದು ಸ್ವೀಕೃತಿಗಾರ, ಡೆಪಾಸಿಟ್ ಟೇಕರ್ಸ್. ಅನಿಯಂತ್ರಿತ ಠೇವಣಿ ಅಂದ್ರೇನು, ನಿಯಂತ್ರಿತ ಠೇವಣಿ ಯೋಜನೆಗಳು ಅಂದ್ರೇನು, ಅದಕ್ಕೆ ಕಾಂಪಿಟೆಂಟ್ ಅಥಾರಿಟಿ ಅಂದ್ರೆ ಯಾರು, ಸಕ್ಷಮ ಪ್ರಾಧಿಕಾರ. ಬಾರಿ ಚೆನ್ನಾಗಿ ಮಾಡಿದ್ದಾರೆ. ಇಂಡಿಪೆಂಡೆಂಟ್ ಆಕ್ಟರ್ಸ್, ಕೇಂದ್ರ ಸರ್ಕಾರದ ಯಾರದ್ದು ಪ್ರಭಾವ ಬರೋದಿಲ್ಲ. ಯಾರೇ MLA ಅಲ್ಲಿ, ಅದೇ ಹೇಳಿದ್ನಲ್ಲ, MP ಗಳನ್ನ ಸಿಟ್ಟಿಂಗ್ ಪಾರ್ಟಿ, ರಾಜಕೀಯ ಪಕ್ಷದ ಸಿಟ್ಟಿಂಗ್ MLA ಗಳನ್ನ MP ಗಳನ್ನ ಕೂಡ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ, ಜೈಲಲ್ಲಿದ್ದಾರೆ, ಇನ್ನೂ ಜೈಲಲ್ಲಿದ್ದಾರೆ. ಕೆಲವೊಂದು ವ್ಯಕ್ತಿಗಳು, ದೊಡ್ಡ ದೊಡ್ಡ ವ್ಯಕ್ತಿಗಳು ಜೈಲಲ್ಲೇ ಇರುವಾಗಲೇ ಸತ್ತು ಹೋಗಿದ್ದಾರೆ. ಆವಾಗಲೇ ಹೇಳಿದ್ನಲ್ಲ, ಸಹಾರಾ ಗ್ರೂಪಿನ ಓನರ್ ಜೈಲಲ್ಲೇ ಮರಣವನ್ನು ಕೂಡ ಹೊಂದಿದರು. ಅದರ ಅಲ್ಲಿ ಅಪರಾಧ ಅಂದ್ರೆ ಯಾವುದು ಅಪರಾಧ ಅಂತ ಹೇಳುತ್ತೆ, ತುಂಬಾ ಚೆನ್ನಾಗಿದೆ. ದಂಡನೆಗಳು ಯಾವುದು, ಪೆನಾಲ್ಟಿ ಎಷ್ಟೆಷ್ಟು ಮತ್ತು ಪ್ರಾಸಿಕ್ಯೂಷನ್ ಹೇಗೆ. ಪೆನಾಲ್ಟಿ ನೀವು ಕೇಳಿದ್ರೆ ನೀವು ಸುಸ್ತಾಗ್ಬಿಡ್ತೀರಿ, ಈ ರೀತಿಯ ಪೆನಾಲ್ಟಿ ಇದೆಯಾ ಸರ್ ಅಂತ. 1:500. ಮಿನಿಮಮ್ ಪೆನಾಲ್ಟಿನೇ 10 ಲಕ್ಷ, ಅದು 10 ಕೋಟಿವರೆಗೂ ಹೋಗ್ಬೋದು. ನಾನು ಅದನ್ನ ವಿಸ್ತೃತವಾಗಿ ಹೇಳ್ತೀನಿ ಸ್ನೇಹಿತರೆ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಸಹಕಾರ ಸಂಸ್ಥೆಗಳ ಮೇಲೆ ಪರಿಣಾಮ ಏನಾಗುತ್ತೆ, ಇದು ಗಂಭೀರವಾದಂತ ವಿಚಾರ. ನಾವ್ ಏನ್ ಅನ್ಕೊಂಡಿದೀವಿ ಅಂದ್ರೆ, ನಾವು ಸಹಕಾರಿ ಸಂಸ್ಥೆಗಳು ಎಲ್ಲರಿಗೂ ಅತೀತರು, ನಾವು ಯಾವುದಕ್ಕೂ ನಮಗೆ ನಮ್ಮ ಮೇಲೆ ಪರಿಣಾಮ ಇಲ್ಲ, ಯಾರು ಏನೇ ಮಾಡ್ಲಿ ನಾವು MFIಗೆ ನಾವು ಅತೀತರು, ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ನಾವಲ್ಲ, ಹಾಗಾಗಿ ನಮಗೆ ಈ ಕಾಯ್ದೆ ಅನ್ವಯಿಸೋದಿಲ್ಲ. ಬೇನಾಮಿ ಟ್ರಾನ್ಸಾಕ್ಷನ್ಸ್ ನಾವು ಮಾಡೋದಿಲ್ಲ, ಅದಕ್ಕೆ ನಮಗೆ ಅನ್ವಯಿಸೋದಿಲ್ಲ. ಠೇವಣಿ ಬಡ್ಸ್ ಆಕ್ಟ್, ಬ್ಯಾನಿಂಗ್ ಆಫ್ ಅನ್ರೆಗ್ಯುಲೇಟೆಡ್ ಡೆಪಾಸಿಟ್ ಸ್ಕೀಮ್ಸ್ ನಮಗೆ ಅನ್ವಯಿಸೋದಿಲ್ಲ. ತಪ್ಪು ಕಲ್ಪನೆಯಲ್ಲಿದ್ದೀವಿ. ಸಹಕಾರಿ ಸಂಸ್ಥೆಗಳ ಮೇಲೆ ಪರಿಣಾಮ ಆಗತ್ತೆ. ಯಾರ ಮೇಲೆ ಪರಿಣಾಮ ಆಗತ್ತೆ ಅದನ್ನ ತಿಳ್ಕೊಳ್ಳೋಣ. ಇದು ಎಷ್ಟನ್ನು ಮುಂದಿನ ಅವಧಿಯಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ, ಇದು ಸರಿ ಸುಮಾರು ಇನ್ನೂ 2 ಅವಧಿಗಳು, ಯಾಕಂದ್ರೆ ವಿಸ್ತೃತವಾದಂತೂ ತುಂಬಾ ರೋಚಕವಾದಂತಹ ಕಥೆಗಳು ನಿಮಗೆ ಸಿಗತ್ತೆ ಸ್ನೇಹಿತರೆ. ಹಾಗಾಗಿ ಮುಂದಿನ 2 ಅವಧಿಗಳನ್ನು ಕೂಡ ಖಂಡಿತ ನೀವು ಯಾರು ತಪ್ಪಿಸ್ಬೇಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಇದನ್ನ ಈ ರೀತಿ ಮುಗಿಸ್ತಾ ಇದ್ದೀನಿ. ಅಲ್ಲಿವರೆಗೆ ಧನ್ಯವಾದಗಳು, ಶುಭರಾತ್ರಿ ಎಲ್ಲರಿಗೂ.